ಕೊಡಗಿನ ಮನೆತನ. ಕರ್ನಾಟಕದ ಕಾಶ್ಮೀರ ಎಂದೇ ಹೆಸರುವಾಸಿಯಾಗಿರುವ ಕೊಡಗು ಕರ್ನಾಟಕದ ನೈಋತ್ಯ ದಿಕ್ಕಿಗೆ ನಿಸರ್ಗ ಸಿರಿಯಲ್ಲಿ ಕಂಗೊಳಿಸುತ್ತಿದೆ. ಕೊಡಗಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಇದು ಅಲ್ಲಿ ದೊರೆತಿರುವ ಶಾಸನಗಳ ಆಧಾರದ ಮೇಲೆ ಊಹಿಸಲಾಗಿದೆ. ಈ ಪ್ರಕಾರವಾಗಿ ಹಿಮಾಲಯ ಪರ್ವತ ಶ್ರೇಣಿ ಹಾಗೂ ಗಂಗಾ ನದಿಯ ಜನನಕ್ಕೂ ಮೊದಲೇ ಕೊಡಗಿನ ಭೂಪ್ರದೇಶ ಅಸ್ತಿತ್ವದಲ್ಲಿತ್ತೆಂದು ಹೇಳಲಾಗುತ್ತದೆ. ಅಂದರೆ ಭಾರತದ ಉತ್ತರದ ತುತ್ತ ತುದಿಯಲ್ಲಿ ಹಿಮಚ್ಛಾದಿತ ಗಿರಿಶಿಖರಗಳ ನಡುವೆ ಗಂಗಾ ನದಿ ಜನಿಸುವುದಕ್ಕೆ ಮೊದಲೇ 10 ಲಕ್ಷ ವರ್ಷಗಳಿಗೆ ಮೊದಲೇ ತಲಕಾವೇರಿ ಜೀವಂತವಾಗಿತ್ತು. ಆಫ್ರಿಕಾ ಖಂಡದ ಮಡಗಾಸ್ಕರ್ವರೆಗೂ ಭೂ ಸಂಪರ್ಕವನ್ನು ಹೊಂದಿದ್ದ ಕೊಡಗಿನ ಪ್ರಾಗೈತಿಹಾಸಕ್ಕೆ ಸಂಬಂಧಿಸಿದ ಅವಶೇಷಗಳು, ಶಿಲಾಯುಗದ ಕುರುಹುಗಳಾದ ಸಮಾಧಿಗಳು ಕೊಡಗಿನ ಗತಿಸಿ ಹೋದ ಇತಿಹಾಸದ ಒಡಲಲ್ಲಿ ಅಡಗಿದೆ ಎಂದು ಹೇಳಲಾಗಿದೆ. ಕೊಡಗಿಗೂ ಪುರಾಣಕ್ಕೂ ಅವಿನಾಭಾವದ ಸಂಬಂಧವಿದೆ ಎನ್ನುವುದಕ್ಕೆ ಪೂರಕವಾದ ಸಾಕಷ್ಟು ಕಥೆಗಳೂ ಇವೆ. ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಕೂಡಿದ ಇಂತಹ ಭೂಪ್ರದೇಶದಲ್ಲಿ ಕವೇರ ಮುನಿ ಎಂಬ ಋಷಿಮುನಿಯೋರ್ವರು ತಪಸ್ಸಿಗೆ ಕುಳಿತಿದ್ದರು. ಇವರ ತಪಸ್ಸನ್ನು ಮೆಚ್ಚಿದ ಬ್ರಹ್ಮ ಪ್ರತ್ಯಕ್ಷನಾಗಿ, ನಿಮ್ಮ ತಪಸ್ಸಿನಿಂದ ನಾನು ಸುಪ್ರೀತನಾಗಿದ್ದೇನೆ, ನಿಮಗೇನು ವರಬೇಕು ಕೇಳು ಎಂದಾಗ ಕವೇರ ಮುನಿಯವರು, ನನ್ನ ಸ್ವಂತಕ್ಕೆ ಯಾವುದೇ ವರ ಕೇಳುವುದಿಲ್ಲ. ಸಾವಿರಾರು ಜೀವರಾಶಿಗಳ ಆವಾಸ ಸ್ಥಾನವಾದ ಈ ಗಿರಿಶೃಂಗದಲ್ಲಿ ನೀನು ನೆಲೆ ನಿಂತರೆ ಶತಶತಮಾನಗಳು ಉರುಳಿದರೂ ಇದೊಂದು ಎಲ್ಲರೂ ಆರಾಧಿಸುವ ಪುಣ್ಯಕ್ಷೇತ್ರವಾಗುತ್ತದೆ. ಸಾಕ್ಷಾತ್ ಸೃಷ್ಟಿಕರ್ತನೇ ನೆಲೆ ನಿಂತ ಈ ಭೌಗೋಳಿಕ ಪ್ರದೇಶ ಋಷಿಮುನಿಗಳ ನೆಚ್ಚಿನ ತಪೋಭೂಮಿಯಾಗುತ್ತದೆ. ಸಕಲ ಜೀವರಾಶಿಗಳಿಗೂ ಆಶ್ರಯ ನೀಡುವ ನಿಸರ್ಗ ಮಾತೆ ಇಲ್ಲಿ ಶಾಶ್ವತವಾಗಿ ನೆಲೆ ನಿಲ್ಲುತ್ತಾಳೆ. ನಿಸ್ವಾರ್ಥದಿಂದ ಬೇಡಿಕೆಗಳನ್ನು ಕೇಳಿದ ಬ್ರಹ್ಮನು, ಈ ಬ್ರಹ್ಮಾಂಡವೇ ನನ್ನ ಸೃಷ್ಟಿ, ಇಂತಹ ಸೃಷ್ಟಿಯಲ್ಲಿ ಎಲ್ಲಿ ನೆಲೆ ನಿಂತರೂ ಅದು ಬ್ರಹ್ಮಲೋಕವೇ ಆಗುತ್ತದೆ. ಹೀಗಿರುವಾಗ ಮುನಿಯ ಇವೆರಡು ನಿಸ್ವಾರ್ಥದ ಬೇಡಿಕೆಗೆ ಅಸ್ತು ಎಂದರೆ ಲೋಕ ಕಲ್ಯಾಣ ಆದಂತಾಗುತ್ತದೆ ಎಂದು ಭಾವಿಸಿ ಕವೇರ ಮುನಿಯ ಬೇಡಿಕೆಯಂತೆಯೇ ಅಲ್ಲಿ ಬ್ರಹ್ಮನು ನೆಲೆ ನಿಲ್ಲುತ್ತಾನೆ. ನಂತರ ಈ ಭೌಗೋಳಿಕ ಕ್ಷೇತ್ರದಲ್ಲಿ ನನ್ನೊಂದಿಗೆ ವಿಷ್ಣು ಇದ್ದರೆ ಎಷ್ಟು ಚಂದ ಇರುತ್ತದೆ ಎಂದು ಆಲೋಚಿಸಿ ವಿಷ್ಣುವಿನ ಆರಾಧನೆಯಲ್ಲಿ ತೊಡಗಿದನಂತೆ. ನೆಲ್ಲಿ ಮರವೊಂದರಲ್ಲಿ ಕಾಣಿಸಿಕೊಂಡ ವಿಷ್ಣು, ಬ್ರಹ್ಮದೇವ, ಮುನಿಯವರ ಬೇಡಿಕೆಯಂತೆಯೇ ನೀನು ಗಿರಿಶಿಖರಗಳ ತುತ್ತ ತುದಿಯಲ್ಲಿ ನೆಲೆ ನಿಂತಿರುವೆ, ನಾನು ನಿನ್ನ ಜೊತೆ ಸದಾ ನೆಲೆಸುತ್ತೇನೆ ಎಂದು ಹೇಳಿ ಮುಂದೆ ಗಿರಿಶಿಖರಗಳಿಂದ ಕೂಡಿರುವ ಈ ಪ್ರದೇಶ ಬ್ರಹ್ಮಗಿರಿ ಎಂದು ಪುರಾಣೇತಿಹಾಸದಲ್ಲಿ ಖ್ಯಾತವಾಗಲಿ ಎಂದು ಹರಸಿದನಂತೆ. ಹೀಗೆ ಹರಸಿದ ವಿಷ್ಣು ಬೋರ್ಗರೆದು ಹರಿಯುತ್ತಿರುವ ಕಾವೇರಿಯನ್ನು ಮತ್ಸ್ಯ ರೂಪ ಪಡೆದು ಪ್ರವೇಶಿಸಿದನಂತೆ. ಗಿರಿಶಿಖರಗಳ ನಡುವೆ ತುಂಬಿ ತುಳುಕುತ್ತಿದ್ದ ಜಲಧಾರೆಯ ನಡುವಿನಿಂದ ಮತ್ಸ್ಯ ರೂಪದಲ್ಲಿ ಮಾತನಾಡಿದ ವಿಷ್ಣು, ಈಗ ನಾನು ಶಿವನನ್ನು ಆರಾಧಿಸುತ್ತೇನೆ, ನೀನು ನನ್ನ ಜೊತೆ ಸೇರು ಎಂದಾಗ ಬ್ರಹ್ಮ, ತ್ರಿಮೂರ್ತಿಗಳಲ್ಲಿ ನಾವಿಬ್ಬರೂ ಇಲ್ಲಿರುವಾಗ ಶಿವನೇಕೆ ಪ್ರತ್ಯಕ್ಷನಾಗಬಾರದು ಎಂದು ಆರಾಧಿಸಿದರು. ಆಗ ಪ್ರತ್ಯಕ್ಷನಾದ ಶಿವ, ಈ ಕ್ಷೇತ್ರ ಕೇವಲ ಬ್ರಹ್ಮಗಿರಿ ಮಾತ್ರವಾಗದೆ ಮತ್ಸ್ಯ ಕ್ಷೇತ್ರವೂ ಆಗಲಿ ಎಂದು ಹರಸಿದನಂತೆ. ಇದರ ಪರಿಣಾಮವಾಗಿ ಹಾಲಿ ಭೌಗೋಳಿಕ ಭಾಗಕ್ಕೆ ಮತ್ಸ್ಯ ಕ್ಷೇತ್ರ ಎಂದು ಹೆಸರು ಬಂದಿದೆ. ಇದೊಂದು ಪುರಾಣ ಕಥೆ. ಇದನ್ನು ಕಥೆಯ ರೂಪದಲ್ಲಿ ಕೇಳಿ ಪುರಾಣದ ಪವಾಡ ಸದೃಶ್ಯ ಕಥಾನಕಗಳ ಕಲ್ಪನಾ ಲೋಕದಲ್ಲಿ ವಿಹರಿಸಬಹುದಷ್ಟೇ. ಕೊಡಗು 3 ತಾಲೂಕುಗಳನ್ನೊಳಗೊಂಡ ಒಂದು ಪುಟ್ಟ ಜಿಲ್ಲೆ. 8ನೆಯ ಶತಮಾನದಲ್ಲಿ ಕೊಡಗು ತೆರಕಣಾಂಬಿಯಿಂದ ಕೇರಳದ ವೈನಾಡು ಹಾಗೂ ಸಕಲೇಶಪುರ, ಅರಕಲಗೂಡು ಮತ್ತು ಪಿರಿಯಾಪಟ್ಟಣ, ಹುಣಸೂರಿನವರೆಗೂ ಭೌಗೋಳಿಕ ವಿಸ್ತೀರ್ಣ ಹೊಂದಿರುತ್ತದೆ. ಇಷ್ಟೊಂದು ವಿಸ್ತಾರವಾದ ಕೊಡಗಿನಲ್ಲಿ ತಂಡಿಯಮೂಳು ಎಂಬ ಗಿರಿಶಿಖರ ಬ್ರಹ್ಮಗಿರಿ ಶ್ರೇಣಿಯಲ್ಲಿದ್ದು ಇದರ ಎತ್ತರ 1744.68 ಮೀಟರ್ನಷ್ಟಿದೆ. ಇದರ ಜೊತೆಗೆ ಪುಷ್ಪಗಿರಿ, ಕೋಟೆ ಬೆಟ್ಟ, ಕೈಕೇರಿ, ಕುಂದಬೆಟ್ಟ, ಪಾಡಿಯಿಗ್ಗು, ತಪ್ಪಮಲೈ, ವೀರರಾಜೇಂದ್ರ ಬೆಟ್ಟ, ಇರ್ಪು ಹನುಮಂತನ ಬೆಟ್ಟ, ಮುನಿಕಲ್ ಬೆಟ್ಟ, ಕೋಡಂಗಿ ಬೆಟ್ಟ, ಸಿದ್ದೇಶ್ವರ ಬೆಟ್ಟ, ಜೇನುಕಲ್ಲು ಬೆಟ್ಟ, ಚೌಡ್ಲ ಬೆಟ್ಟ ಹೀಗೆ 100 ಶಿಖರಗಳ ಸಾಲಿನಿಂದ ಕಂಗೊಳಿಸುವ ಕೊಡಗು ಮಲೆಪರನಾಡು ಎನ್ನುವ ಖ್ಯಾತಿಯನ್ನು ಗಳಿಸಿಕೊಂಡಿದೆ. ಇಂತಹ ಕೊಡಗು ಪ್ರದೇಶಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ.
ಶಾತವಾಹನರು, ಅಶೋಕ ಚಕ್ರವರ್ತಿ ಹಾಗೂ ಗಂಗ ಸಾಮ್ರಾಜ್ಯದ ದೊರೆಗಳು ಕೊಡಗಿನ ಮೇಲೆ ಒಂದಲ್ಲ ಒಂದು ಕಾಲದಲ್ಲಿ ತಮ್ಮ ಹಿಡಿತ ಸಾಧಿಸಿದ್ದರು. ಮೌರ್ಯರ ನಂತರ ದಕ್ಷಿಣ ಭಾರತದ ಬಹುಭಾಗಗಳ ಮೇಲೆ ಹಿಡಿತ ಸಾಧಿಸಿದ ಶಾತವಾಹನರು ತಮ್ಮ ಕುಂತಳ ಸಾಮ್ರಾಜ್ಯವನ್ನು ಕೇವಲ ಈಗ ಅಸ್ತಿತ್ವದಲ್ಲಿರುವ ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಹಾಗೂ ಉತ್ತರ ಕರ್ನಾಟಕದ ಭೌಗೋಳಿಕ ಭಾಗಕ್ಕೆ ಮಾತ್ರ ಸೀಮಿತಗೊಳಿಸದೆ ಕರ್ನಾಟಕದ ಹಾಗೂ ಕೇರಳದ ಕರಾವಳಿ ಭಾಗಕ್ಕೂ ವಿಸ್ತರಿಸಿದ್ದರು ಎಂಬುದು ತಿಳಿಯುತ್ತದೆ. ರಾಜಕೀಯವಾಗಿ ಮತ್ತೊಂದು ಗುರುತರ ಕಾರಣವೆಂದರೆ ಯಾವುದೇ ಚಕ್ರಾಧಿಪತಿ ಆ ಕಾಲದಲ್ಲಿ ತನ್ನ ಸಾಮ್ರಾಜ್ಯ ವಿಸ್ತರಣೆಯ ಸಂದರ್ಭದಲ್ಲಿ ಸಹಜವಾಗಿ ಕರಾವಳಿ ಪ್ರದೇಶವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದು ತೀರಾ ಸಾಮಾನ್ಯ. ಕಾರಣ ಈಗಿನ ದಕ್ಷಿಣ ಕನ್ನಡದ ಕರಾವಳಿ ಹಾಗೂ ಕೇರಳದ ಕರಾವಳಿ ಪ್ರದೇಶಗಳು ಸಹಜವಾಗಿ ಪ್ರತಿಯೊಬ್ಬ ರಾಜ ಮಹಾರಾಜರ ವ್ಯಾಪಾರ ವಹಿವಾಟಿನ ದೃಷ್ಟಿಯಿಂದ ಪ್ರಮುಖ ಹಾಗೂ ಅತಿ ಸೂಕ್ಷ್ಮ ಪ್ರದೇಶಗಳಾಗಿದ್ದವು. ಕೊಡಗು ಹಾಗೂ ಕೇರಳದ ಗಡಿಯಲ್ಲಿರುವ ಎಡಕಲ್ಲು ಗುಡ್ಡದ ಗುಹೆಯಲ್ಲಿರುವ ಶಾಸನಗಳ ಮಾಹಿತಿಯ ಪ್ರಕಾರ ಶಾತವಾಹನರು ಹಾಗೂ ಕೇರಳ ಸಾಮ್ರಾಜ್ಯದ ದೊರೆಗಳಿಗೂ ನೇರ ಸಂಬಂಧ ಇರಬಹುದಾಗಿದೆ. ಕ್ರಿಸ್ತಶಕ 2 ಅಥವಾ 3ನೇ ಶತಮಾನದೆಂದು ಗುರುತಿಸಲಾಗಿರುವ ಈ ಶಾಸನದಲ್ಲಿ ಕಾಟುಮಿ ಪುತ್ರನು, ಚೇರನು ಎಂಬ ಪದ ಪ್ರಯೋಗಗಳು ಬ್ರಾಹ್ಮಿ ಲಿಪಿಯಲ್ಲಿದೆ. ಈ ಹಿನ್ನೆಲೆಯಲ್ಲಿ ಶಾತವಾಹನರಿಗೂ ಕೊಡಗರಿಗೂ ಸಂಬಂಧವಿತ್ತೆಂದು ಊಹಿಸಬಹುದಾಗಿದೆ. ಶಾತವಾಹನರ ನಂತರ ಹೊಯ್ಸಳರು ಕೊಡಗಿನ ಮೇಲೆ ಕೆಲವು ದಶಕಗಳ ಕಾಲ ಹಿಡಿತ ಸಾಧಿಸಿದ್ದರು. ಇವರ ನಂತರ ಚೆಂಗಾಳ್ವರು ಕೊಡಗಿನ ಮೇಲೆ ಹಿಡಿತ ಸಾಧಿಸಿದರು. ನಂತರದಲ್ಲಿ ಕೊಡಗು ಕೆಳದಿಯ ಅರಸರ ನಿಯಂತ್ರಣಕ್ಕೊಳಪಟ್ಟಿತು. ಕೆಳದಿಯನ್ನಾಳುತ್ತಿದ್ದ ಸೋಮಶೇಖರ ನಾಯಕರ ವಂಶಜರಾದ ವೀರನಾಯಕರು ಜಂಗಮ ವೇಷಧಾರಿಯಾಗಿ ಬಂದು ಮಾದಾಪುರ ಎಂಬಲ್ಲಿ ಕೈಮಠ ಎಂಬ ಮಠವನ್ನು ಸ್ಥಾಪಿಸಿದರು. ಮುಂದೆ ಆ ಮಠವನ್ನು ಕೇಂದ್ರ ನೆಲೆಯಾಗಿಸಿಕೊಂಡು ಕೊಡಗಿನ ಜನರ ಮನಗೆಲ್ಲಲಾರಂಭಿಸಿದರು. ಈ ಅವಧಿಯಲ್ಲಿ ಕೊಡಗು 10 ಹಲವು ಪಾಳೆಗಾರರ ನಿಯಂತ್ರಣಕ್ಕೆ ಒಳಪಟ್ಟಿತ್ತು. ಆ ಪಾಳೆಗಾರರ ಉಪಟಳದಿಂದ ಜನರು ಬೇಸತ್ತಿದ್ದರು. ಇಂತಹ ಸಂದರ್ಭದಲ್ಲಿ ಜನಹಿತ ಕಾಪಾಡುವ ಧೈರ್ಯ ವೀರನಾಯಕರಿಂದ ಪ್ರದರ್ಶಿಸಲಾಗುತ್ತದೆ. ಕೊಡಗಿನ ಮೂಲ ಪರಂಪರೆಯಿಂದ ಬಂದ ಕಟ್ಟಾಳುಗಳನ್ನು ಒಂದುಗೂಡಿಸಿ ಅವರಿಗೆ ಯುದ್ಧ ತರಬೇತಿಯನ್ನು ನೀಡಿದರು. ಕೊಡಗಿನ ಮಹತ್ವದ ಬಗ್ಗೆ ಅರಿವು ಮೂಡಿಸಿದರು. ಜೊತೆಗೆ ಪಾಳೆಗಾರರ ಆಕ್ರಮಣಕಾರಿ ಹಾಗೂ ಸ್ವೇಚ್ಛಾಚಾರದ ಆಡಳಿತದ ಬಗ್ಗೆ ಅವರಲ್ಲಿ ಅರಿವು ಮೂಡಿಸಿದರು. ಸುಂದರವಾದ ಕೊಡಗನ್ನು ಜಗದ್ವಿಖ್ಯಾತಗೊಳಿಸಲು ಒಬ್ಬ ವ್ಯಕ್ತಿಯ ಅವಶ್ಯಕತೆ ಬೇಕು. ಆತ ತನ್ನನ್ನು ತಾನು ಕೊಡಗಿಗೆ ಸಮರ್ಥಿಸಿಕೊಳ್ಳಬೇಕು ಎಂಬ ಸಂದೇಶವನ್ನು ಯುವಕರಲ್ಲಿ ಒತ್ತಿದರು. ಇದರ ಪರಿಣಾಮವಾಗಿ ಕೊಡಗಿನ ಕಟ್ಟಾಳು ಯುವಕರು ಎಂತಹ ತ್ಯಾಗಕ್ಕೂ ಸಿದ್ಧರಾದರು. ಇಂತಹ ಯುವ ಪಡೆಯನ್ನು ಕಟ್ಟಿದ ವೀರನಾಯಕರು ಅತ್ಯಂತ ಯೋಜಿತ ರೀತಿಯಲ್ಲಿ ಕೊಡಗಿನ ಮೇಲೆ ಹಿಡಿತ ಸಾಧಿಸಿದ್ದರು ಹಾಗೂ ಎಲ್ಲ ಪಾಳೆಗಾರರ ಮೇಲೆ ಯುದ್ಧ ಸಾರಿ ಒಬ್ಬರಾದ ನಂತರ ಒಬ್ಬರನ್ನು ಯುದ್ಧದಲ್ಲಿ ಪರಾಭವಗೊಳಿಸಿ ಸಂಪೂರ್ಣವಾಗಿ ಕೊಡಗಿನ ಮೇಲೆ ಹಿಡಿತ ಸಾಧಿಸಿದರು. ನಂತರ ಸುಂಟಿಕೊಪ್ಪ ಮಾರ್ಗದಲ್ಲಿ ಮಡಕೇರಿಯಿಂದ 7 ಮೈಲಿ ದೂರದಲ್ಲಿರುವ ಹಾಲೇರಿಯನ್ನು ತಮ್ಮ ರಾಜಧಾನಿಯನ್ನಾಗಿಸಿಕೊಂಡು ಆಡಳಿತ ನಡೆಸಿದರು. ವೀರರಾಜರು ಎಷ್ಟು ಜನಪ್ರಿಯರಾಗಿದ್ದರೆಂದರೆ ಜನರ ನಡುವಣ ಯಾವುದೇ ವಿವಾದವನ್ನು ಸೌಹಾರ್ದಯುತವಾಗಿ ಇತ್ಯರ್ಥಗೊಳಿಸುತ್ತಿದ್ದರು. ವೀರರಾಜರು ಕ್ರಮೇಣ ಕೊಡಗಿನ ಆಡಳಿತದ ಮೇಲೆ ಹಿಡಿತ ಸಾಧಿಸತೊಡಗಿದ ಹಾಗೆ ಅಕ್ಕಪಕ್ಕದ ಸಣ್ಣ ಪುಟ್ಟ ಪಾಳೆಗಾರರು ವೀರರಾಜರ ನಾಯಕತ್ವವನ್ನು ಒಪ್ಪಿಕೊಂಡು ಕಪ್ಪ ಕಾಣಿಕೆ ಕೊಡಲಾರಂಭಿಸಿದರು. ನಂತರದಲ್ಲಿ ಇವರನ್ನು ವೀರ ಒಡೆಯರು, ವೀರರಾಜ ಒಡೆಯರು ಎಂದು ಕರೆಯಲಾಯಿತು. ವೀರರಾಜರು ಹಾಲೇರಿಯಿಂದ ತಮ್ಮ ಪ್ರಭುತ್ವ ವಿಸ್ತರಿಸಿಕೊಂಡು ಕೆಲಕಾಲ ಆಳ್ವಿಕೆ ನಡೆಸಿದರು. ನಂತರ ಅವರು ಚೆಂಗಾಳ್ವರ ಮನೆತನದ ಹುಡುಗಿಯನ್ನು ಮದುವೆ ಆಗುತ್ತಾರೆ. ವಾಸ್ತವವಾಗಿ ಕೊಡಗಿನ ಮೇಲೆ ಹಿಡಿತ ಸಾಧಿಸಿದ್ದ ಚೆಂಗಾಳ್ವರು ತಮ್ಮ ನೆಲೆಯನ್ನು ನಂತರದಲ್ಲಿ ಪಿರಿಯಾಪಟ್ಟಣಕ್ಕೆ ವರ್ಗಾಯಿಸಿಕೊಂಡರು. ವೀರರಾಜರಿಗೆ 2 ಮಕ್ಕಳಿದ್ದು ಮೊದಲನೆಯ ಮಗ ಮುಂದಿನ ದಿನಗಳಲ್ಲಿ ಕೊಡಗಿನ ಉತ್ತರಾಧಿಕಾರಿಯಾಗುವ ಅಪ್ಪಾಜಿ ರಾಜೇಂದ್ರ ಒಡೆಯ ಹಾಗೂ 2ನೆಯ ಮಗ ನಂಜುಂಡ ಅರಸ. ಪಿರಿಯಾಪಟ್ಟಣದ ಚೆಂಗಾಳ್ವರಿಗೆ ಗಂಡು ಸಂತಾನವಾಗದ ಕಾರಣ ತಮ್ಮ ಮಗಳ ಪುತ್ರ ನಂಜುಂಡ ಅರಸರನ್ನೇ ದತ್ತು ತೆಗೆದುಕೊಳ್ಳುತ್ತಾರೆ. ನಂತರ ನಂಜುಂಡ ಅರಸರು ಚೆಂಗಾಳ್ವರ ವಾರಸುದಾರರಾಗಿ ಚೆಂಗಾಳ್ವರ ಸಂಬಂಧಿಯಾಗಿದ್ದ ಕೊಡಗಿನ ಕಟ್ಟೇಮನೆ ಚಿಟ್ಯಪ್ಪನ ನಂಜಮ್ಮಾಜಿಯವರನ್ನು ವಿವಾಹವಾಗುತ್ತಾರೆ.
ಇವರಿಗೆ ವೀರರಾಜೇಂದ್ರ ಎಂಬ ಮಗ ಹಾಗೂ ಒಬ್ಬ ಮಗಳು ಜನಿಸುತ್ತಾರೆ. ಮೈಸೂರು ಅರಸರ ಜೊತೆ ನಡೆದ ಯುದ್ಧದಲ್ಲಿ ನಂಜುಂಡರಸರ ಮಗ ವೀರರಾಜೇಂದ್ರರು ಸಾವನ್ನಪ್ಪುತ್ತಾರೆ. ಇದರಿಂದ ನಂಜುಂಡರಸರು ದುಃಖಿತರಾಗುತ್ತಾರೆ. ಆ ಸಂದರ್ಭದಲ್ಲಿ ತಮ್ಮ ಅಣ್ಣನವರಾದ ಅಪ್ಪಾಜಿ ರಾಜೇಂದ್ರರ ಮಗರಾದ ಮುದ್ದುರಾಜ ಒಡೆಯರ್ರವರಿಗೆ ಪಿರಿಯಾಪಟ್ಟಣದ ಅಧಿಕಾರವನ್ನು ವಹಿಸಿಕೊಡುತ್ತಾರೆ. ವೀರರಾಜರ ಹಿರಿಯ ಮಗ ಅಪ್ಪಾಜಿ ರಾಜೇಂದ್ರರು ದುರ್ಬಲರಾಗಿದ್ದರು. ಇದರಿಂದ ಅವರು ರಾಜ್ಯಭಾರ ಮಾಡುವಲ್ಲಿ ವಿಫಲರಾದರು. 1608ರ ವೇಳೆಗೆ ಅಪ್ಪಾಜಿ ರಾಜೇಂದ್ರ ಒಡೆಯರ್ರವರು ಪಟ್ಟಾಭಿಷಿಕ್ತರಾದರು. 1633ರವರೆಗೆ ಯಥಾಸ್ಥಿತಿಯ ಆಡಳಿತ ನಡೆಸಿ ನಿಧನ ಹೊಂದುವುದಕ್ಕೆ ಮೊದಲೇ ಮುದ್ದುರಾಜರಿಗೆ ಪಟ್ಟ ಕಟ್ಟುತ್ತಾರೆ. ಮುದ್ದುರಾಜ ಒಡೆಯರ್ರವರು ಅತಿ ಸೂಕ್ಷ್ಮಗ್ರಹಿಗಳು. ನೆರೆಹೊರೆಯ ರಾಜರ ಹಾಗೂ ಪಾಳೆಗಾರರ ಜೊತೆ ಸೌಹಾರ್ದಯುತ ಸಂಬಂಧವನ್ನು ಹೊಂದಿದ್ದರು. ತಮ್ಮ ಆಡಳಿತಾವಧಿಯಲ್ಲಿ ಯಾವುದೇ ಅವಕಾಶವನ್ನು ಕೊಡದೆ ಕೊಡಗಿನ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ಅಗತ್ಯ ಕಾರ್ಯಕ್ರಮಗಳನ್ನು ರೂಪಿಸಿದ್ದರು. ವಾಸ್ತವವಾಗಿ ಮೈಸೂರು ಅರಸರ ಎದುರು ಯುದ್ಧದಲ್ಲಿ ತಮ್ಮ ಮಗ ವೀರರಾಜೇಂದ್ರರನ್ನು ಕಳೆದುಕೊಂಡ ನಂತರ ನಂಜುಂಡರಸರು ಹಾಲೇರಿಗೆ ಬಂದು ಮುದ್ದುರಾಜರಿಗೆ ಮಾರ್ಗದರ್ಶಕರಾಗಿ ಉಳಿಯುತ್ತಾರೆ. ಈ ಕಾರಣವಾಗಿ ಮುದ್ದುರಾಜರ ಆಡಳಿತದಲ್ಲಿ ಯಾವುದೇ ತಪ್ಪುಗಳು ಸಂಭವಿಸಲು ಸಾಧ್ಯವಾಗಲಿಲ್ಲ. ಮುದ್ದುರಾಜರಿಗೆ ನಂಜರಾಜ ಪಟ್ಟಣದ ಚೆಂಗಾಳ್ವರ ರಾಜ ಕೃಷ್ಣರಾಜ ದೇವರ ಮಗಳಾದ ದೇವಮ್ಮಾಜಿಯವರನ್ನು ಕೊಟ್ಟು ವಿವಾಹ ಮಾಡಲಾಯಿತು. ಜೊತೆಗೆ ಕೊಡಗಿನ ಹೆಣ್ಣು ಮಗಳೊಬ್ಬಳ ಜೊತೆಯೂ ಮುದ್ದುರಾಜರ ವೈವಾಹಿಕ ಸಂಬಂಧವೇರ್ಪಡುತ್ತದೆ. ಬಹು ವರ್ಷಗಳು ಕಳೆದ ಮೇಲೆ ಮುದ್ದುರಾಜರಿಗೆ ಸಿರಿಬಾಯಿ ದೊಡ್ಡ ವೀರಪ್ಪ, ಅಪ್ಪಾಜಿ ರಾಜ ಹಾಗೂ ನಂದರಾಜ ಎಂಬ 3 ಮಕ್ಕಳು ಜನಿಸುತ್ತಾರೆ. 1633ರಿಂದ 1687ರವರೆಗೆ ಕೊಡಗು ಪಿರಿಯಾಪಟ್ಟಣ ವ್ಯಾಪ್ತಿಯಲ್ಲಿ ರಾಜ್ಯಭಾರ ನಡೆಸಿದ ಮುದ್ದುರಾಜರು ತಾವು ನಿಧನರಾಗುವ ಮೊದಲೇ ಹಾಲೇರಿ ಸಾಮ್ರಾಜ್ಯವನ್ನು 3 ಭಾಗಗಳಾಗಿ ಮಾಡಿ 3 ಮಕ್ಕಳಿಗೂ ಹಂಚುತ್ತಾರೆ. ಮುದ್ದುರಾಜರು ಮಡಕೇರಿಯನ್ನು ತಮ್ಮ ಚಕ್ರಾಧಿಪತ್ಯಕ್ಕೆ ಒಳಪಡಿಸಿಕೊಂಡು ಅಲ್ಲಿಂದ ರಾಜ್ಯಭಾರ ಮಾಡಲು ಪ್ರಾರಂಭಿಸುತ್ತಾರೆ. ತಮ್ಮ 54 ವರ್ಷಗಳ ಕಾಲದ ರಾಜ್ಯಭಾರದ ನಂತರ ತಮ್ಮ ಹಿರಿಯ ಪುತ್ರ ದೊಡ್ಡ ವೀರಪ್ಪನವರಿಗೆ ಯುವರಾಜ ಪದವಿಯನ್ನು ಕಟ್ಟಿ ಅವರಿಗೆ ಮಡಿಕೇರಿ ಅಧಿಪತ್ಯವನ್ನು ವಹಿಸಿದರು. 2ನೆಯ ಮಗ ಅಪ್ಪಾಜಿ ರಾಜರಿಗೆ ಹಾಲೇರಿ ರಾಜಧಾನಿ ವ್ಯಾಪ್ತಿಯ ಪ್ರದೇಶಗಳ ಆಡಳಿತವನ್ನು ವಹಿಸಿದರು. 3ನೆಯ ಮಗ ನಂದರಾಜರಿಗೆ ಹೊರಮಲೆನಾಡಿನಲ್ಲಿ ಅರಮನೆಯೊಂದನ್ನು ಕಟ್ಟಿಸಿ ಆ ನಾಡನ್ನು ಅವರಿಗೆ ಜಾಹೀರಾಗಿ ನೀಡಿ ಅವರು ಅಲ್ಲೇ ನೆಲೆ ನಿಲ್ಲುವಂತೆ ಮಾಡುತ್ತಾರೆ. ಕಡೆಗೆ ಕ್ರಿಸ್ತಶಕ 1687ರಲ್ಲಿ ಮುದ್ದುರಾಜರು ನಿಧನ ಹೊಂದುತ್ತಾರೆ. ಮುದ್ದುರಾಜರು ತಮ್ಮ ಆಡಳಿತಾವಧಿಯ ಕೊನೆ ದಿನಗಳಲ್ಲಿ ಅನಾರೋಗ್ಯ ಪೀಡಿತರಾಗಿದ್ದ ಕಾರಣ ಇದೇ ಆಡಳಿತದ ಜವಾಬ್ದಾರಿಯನ್ನು ದೊಡ್ಡ ವೀರಪ್ಪನವರಿಗೆ ವಹಿಸಿದ್ದರು. ಮುದ್ದುರಾಜರ ಆಡಳಿತಕ್ಕೆ ಒಳಪಟ್ಟಿದ್ದ ಕೊಡಗು ಹಾಗೂ ಪಿರಿಯಾಪಟ್ಟಣದ ಮೇಲೆ ಶತ್ರುಗಳು ಸದಾಕಾಲ ಕಣ್ಣಿಟ್ಟಿರುತ್ತಿದ್ದರು. ಅಂತೆಯೇ ಸರ್ವ ರೀತಿಯ ಸಂಚು ಹೂಡುತ್ತಲೇ ಇದ್ದರು. ಇದನ್ನರಿತ ದೊಡ್ಡ ವೀರಪ್ಪನವರು ಯಾವುದೇ ಕಾರಣಕ್ಕೂ ಶತ್ರು ರಾಜರು ಮಡಿಕೇರಿ ಹಾಗೂ ಪಿರಿಯಾಪಟ್ಟಣದ ಮೇಲೆ ನಡೆಸುವ ದಾಳಿಯನ್ನು ಪ್ರತಿರೋಧಿಸುವುದನ್ನು ವಿರೋಧಿಸುವುದಕ್ಕೆ ಪೂರಕವಾಗಿ ಕಾರ್ಯತಂತ್ರವನ್ನು ರೂಪಿಸಿದ್ದರು. ಹೀಗೆ 49 ವರ್ಷಗಳ ಸುದೀರ್ಘ ಆಡಳಿತ ನಡೆಸಿದ ದೊಡ್ಡ ವೀರಪ್ಪನವರು ಒಂದೆಡೆ ಮೈಸೂರು ಅರಸರ ದಾಳಿ, ಮತ್ತೊಂದೆಡೆ ಮಲಯಾಳದ ಕೋಟಂಗಡಿ ವೀರವರ್ಮರ ದಾಳಿಗಳಿಂದ ಕೊಡಗು ರಾಜ್ಯವನ್ನು ಅತ್ಯಂತ ಯಶಸ್ವಿಯಾಗಿ ರಕ್ಷಿಸುತ್ತಾರೆ. ಇವರ ಆಡಳಿತಾವಧಿಯಲ್ಲಿ ಮೈಸೂರು ಅರಸರಾಗಿದ್ದ ಚಿಕ್ಕದೇವರಾಜ ಒಡೆಯರ್ರವರು ಕೊಡಗು ಪಿರಿಯಾಪಟ್ಟಣ ರಾಜ್ಯಗಳನ್ನು ವಶಪಡಿಸಿಕೊಳ್ಳಲು ಹೊಂಚು ಹಾಕುತ್ತಾರೆ. ಇದಕ್ಕೆ ಪೂರಕವಾಗಿ ಎಲ್ಲ ಸಿದ್ಧತೆಯನ್ನು ನಡೆಸಿಕೊಂಡು ಪಿರಿಯಾಪಟ್ಟಣದ ಮೇಲೆ ದಾಳಿ ಇಡುತ್ತಾರೆ. ಇವರು ಮೊದಲಿಗೆ ಸುತ್ತಮುತ್ತಲ ಪಾಳೆಪಟ್ಟುಗಳು ಹಾಗೂ ಸಣ್ಣ ಪುಟ್ಟ ರಾಜ್ಯಗಳ ಮೇಲೆ ಯುದ್ಧ ನಡೆಸಿ ಅವುಗಳನ್ನು ಗೆದ್ದು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡಿದ್ದರು. ಮೊದಲು ಇವರು ಚೋಳರ ಅಧಿಪತ್ಯದ ವ್ಯಾಪ್ತಿಯಲ್ಲಿದ್ದ ಕೊಯಂಬತ್ತೂರು, ಸೇಲಂ ಜೊತೆಗೆ ಮೈಸೂರಿನ ಉತ್ತರದ ಬಯಲು ಸೀಮೆಗಳನ್ನು ಗೆದ್ದುಕೊಂಡು ತದನಂತರ ಮಲೆಸೀಮೆಯಾದ ಕೊಡಗನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ನಿರ್ಧರಿಸುತ್ತಾರೆ. ಅದರಂತೆ ಕೊಡಗಿನ ಆಗ್ನೇಯ ದಿಕ್ಕಿನಲ್ಲಿರುವ ಬಾಳೆಲೆ ಮಾರ್ಗವಾಗಿ ದೊಡ್ಡ ವೀರಪ್ಪನವರ ರಾಜ್ಯ ವ್ಯಾಪ್ತಿಯಲ್ಲಿದ್ದ ಪಾಲುಪರೆ ಮೈದಾನದಲ್ಲಿ ತಳವೂರುತ್ತಾರೆ. ಚಿಕ್ಕದೇವರಾಜ ಒಡೆಯರ್ರವರ ಸೇನಾ ಬಲವು ಬಹುದೊಡ್ಡದಿರುತ್ತದೆ. ಬಯಲು ಸೀಮೆಯ ಒಡೆಯರ್ರವರ ಸೇನೆಯ ಮೇಲೆ
ಮಲೆಸೀಮೆಯ ಸೈನ್ಯ ದೊಡ್ಡ ವೀರಪ್ಪನವರ ನೇತೃತ್ವದಲ್ಲಿ ಹಠಾತ್ ದಾಳಿ ಇಡುತ್ತದೆ. ರಾತ್ರಿಯ ವೇಳೆಯಲ್ಲಿ ಪಾಲುಪರೆಯ ಬಯಲು ಪ್ರದೇಶದಲ್ಲಿ ವಿಶ್ರಮಿಸುತ್ತಿದ್ದ ಮೈಸೂರು ಸೈನಿಕರ ಮೇಲೆ ವಿರುದ್ಧ ಸೈನಿಕರು ಗೆರಿಲ್ಲಾ ಮಾದರಿಯಲ್ಲಿ ದಾಳಿ ನಡೆಸುತ್ತಾರೆ. ಇದರಿಂದ ಮೈಸೂರು ಸೈನಿಕರಿಗೆ ಭಾರೀ ಪ್ರಮಾಣದ ಸಾವು ನೋವುಗಳು ಘಟಿಸುತ್ತವೆ. ಇದೇ ಸಂತೋಷದಲ್ಲಿ ದೊಡ್ಡ ವೀರಪ್ಪನವರು ತಮ್ಮ ವ್ಯಾಪ್ತಿಯಲ್ಲಿ ಬರುವ ನೂರಾರು ಸನ್ಯಾಸಿಗಳಿಗೆ, ಜಂಗಮರಿಗೆ ಅನೇಕ ರೀತಿಯ ದತ್ತಿಗಳನ್ನು ನೀಡುತ್ತಾರೆ. ಈ ವಿಜಯದ ಸಂಕೇತವಾಗಿ ಕೊಡಗು ಪಿರಿಯಾಪಟ್ಟಣ ವ್ಯಾಪ್ತಿಯ ಸರಹದ್ದನ್ನು ಖಚಿತವಾಗಿ ಗುರುತಿಸುವ ದೃಷ್ಟಿಯಿಂದ ವಿಜಯ ಸ್ಮಾರಕವಾಗಿ ವೀರ ಯೋಧರ ಚಿತ್ರಗಳನ್ನು ಕೆತ್ತಿಸಿರುವ ಕಲ್ಲುಗಳನ್ನು ನೆಲೆಸುತ್ತಾರೆ. ಈ ಮೂಲಕ ಮಲಯಾಳದ ಕೊಟ್ಟಂಗಡಿ ವೀರವರ್ಮರಾಗಲಿ, ಮೈಸೂರಿನ ಚಿಕ್ಕದೇವರಾಜ ಒಡೆಯರಾಗಲಿ ಶತ್ರುರಾಜರನ್ನು ಮೆಟ್ಟಿ ಹಾಕಿ ಸ್ಥಾಪಿಸಿಕೊಂಡಿರುವ ಕೊಡಗಿನ ಗಡಿಯನ್ನು ದಾಟಿ ಬರಕೂಡದು ಎಂಬ ಸಂದೇಶವನ್ನು ರವಾನಿಸುತ್ತಾರೆ. ನಂತರ ಮೈಸೂರಿನ ಒಡೆಯರು ಸುಮ್ಮನೆ ಕೂರಲಿಲ್ಲ. ಅವರು ತಮಗಾದ ಸೋಲಿನಿಂದ ಪೆಚ್ಚೆದ್ದು ಬೇಲೂರಿನ ನಾಯಕರ ಸೀಮೆಯನ್ನು ವಶಕ್ಕೆ ತೆಗೆದುಕೊಳ್ಳಲು ನಿರ್ಧರಿಸುತ್ತಾರೆ. ಇದರ ಇಂಗಿತವನ್ನರಿತ ದೊಡ್ಡ ವೀರಪ್ಪನವರು ಮತ್ತೊಮ್ಮೆ ಚಿಕ್ಕದೇವರಾಜ ಒಡೆಯರವರ ಮೇಲೆ ದಾಳಿ ಇಡುತ್ತಾರೆ. ಅಂತಹ ಸಂದರ್ಭದಲ್ಲಿ ಬೇಲೂರು ಸೀಮೆಯನ್ನು ಆಳುತ್ತಿದ್ದವರು ವೆಂಕಟಾದ್ರಿ ನಾಯಕರು. ಇವರು ಮೈಸೂರು ಕೊಡಗಿನ ರಾಜರಷ್ಟು ಬಲಿಷ್ಠರಾಗಿರಲಿಲ್ಲ. ಅದೊಂದು ಪಾಳೆಪಟ್ಟಾಗಿತ್ತು. ವೆಂಕಟಾದ್ರಿಯವರು ಯಾವುದೇ ರೀತಿಯ ರಾಜ್ಯ ವಿಸ್ತರಣೆಯ ದುರಾಸೆ ಇಲ್ಲದೆ ತಮ್ಮ ಪಾಳೆಪಟ್ಟಿನ ಆಡಳಿತವನ್ನು ನೋಡಿಕೊಂಡು ನೆಮ್ಮದಿಯಿಂದಿದ್ದರು. ಆದರೆ ದೊಡ್ಡವರ ದುರಾಸೆಗೆ ವೆಂಕಟಾದ್ರಿ ನಾಯಕರು ಬೆಲೆ ತೆತ್ತುವಂತಾಯಿತು. ಕೊಡಗಿನ ಸರಹದ್ದಿಗೆ ಸೇರಿದ್ದ ಬೇಲೂರು ನಾಯಕರ ಪಾಳೆಪಟ್ಟಾಗಿದ್ದ 7,000 ಸೀಮೆಯನ್ನು ಚಿಕ್ಕದೇವರಾಜ ಒಡೆಯರವರು ವಶಪಡಿಸಿಕೊಂಡರೆ ಅಂತಹ ಪರಿಸ್ಥಿತಿಯಲ್ಲಿ ಏಕತೆ ಸಮಗ್ರತೆಗೆ ಧಕ್ಕೆ ಬರುತ್ತದೆ. ಹಾಗೂ ಕೊಡಗಿನ ಜೊತೆ ನಡೆದ ಯುದ್ಧದಲ್ಲಿ ಸೋತ ಮೈಸೂರು ಒಡೆಯರು ಬೇಲೂರು ನಾಯಕರಿಗೆ ಸೇರಿದ್ದ 7,000 ಸೀಮೆಯಲ್ಲಿ ತಳವೂರಿ ಮತ್ತೆ ಕೊಡಗನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬಹುದೆಂದು ಭಾವಿಸಿ, ಆದ್ದರಿಂದ ಯಾವುದೇ ಕಾರಣಕ್ಕೂ ಬೇಲೂರು ನಾಯಕರಿಗೆ ಸೇರಿದ್ದ 7,000 ಸೀಮೆ ಮೈಸೂರಿನ ಒಡೆಯರಿಗೆ ಕೈವಶವಾಗಬಾರದು ಎಂಬುದು ದೊಡ್ಡ ವೀರಪ್ಪನವರ ಲೆಕ್ಕಾಚಾರವಾಗಿತ್ತು. ಈ ಹಿನ್ನೆಲೆಯಲ್ಲಿ ಮೈಸೂರಿನ ಸೇನೆಯ ಆಕ್ರಮಣಕ್ಕೆ ಮೊದಲೇ ಬೇಲೂರು ನಾಯಕರ 7,000 ಸೀಮೆಯ ಜೊತೆಗೆ ಬೆಮ್ಮತ್ತಿ, ಮಲ್ಲಿಪಟ್ಟಣ ಮತ್ತು ಹುಸನೂರು ಗ್ರಾಮಗಳನ್ನು ದೊಡ್ಡ ವೀರಪ್ಪನವರು ಕೊಡಗಿನ ಕೈವಶ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಚಿಕ್ಕದೇವರಾಜ ಒಡೆಯರವರು ಕೂಡ ಸ್ವಲ್ಪ ಮಟ್ಟಿನ ಯಶಸ್ಸು ಸಾಧಿಸಿದ್ದರು. ಕೊಡಗಿನ ಉತ್ತರ ಭಾಗಕ್ಕಿದ್ದ ಬೇಲೂರು ನಾಯಕರ ಪಾಳೆಪಟ್ಟನ್ನು ಮೈಸೂರು ರಾಜ್ಯದ ವಶಕ್ಕೆ ತೆಗೆದುಕೊಂಡಿದ್ದರು. ಇದು ಒಂದು ರೀತಿಯಲ್ಲಿ ದೊಡ್ಡ ವೀರಪ್ಪ ಮತ್ತು ಚಿಕ್ಕದೇವರಾಜ ಒಡೆಯರವರ ನಡುವಣ ಸಮಬಲದ ಸೆಣಸಾಟವಾಗಿತ್ತು. ಕಟ್ಟ ಕಡೆಗೆ 7,000 ಸೀಮೆಯ ವ್ಯಾಪ್ತಿಯಲ್ಲಿ ತೀವ್ರ ಭಿನ್ನಮತ ವ್ಯಕ್ತವಾದ ಪರಿಣಾಮ ಎರಡೂ ರಾಜ್ಯಗಳ ರಾಜರು ಒಪ್ಪಂದವೊಂದಕ್ಕೆ ಬಂದು ಬೇಲೂರು ನಾಯಕರ 7,000 ಸೀಮೆಯ ಕೆಲವು ಮುಖ್ಯ ಗ್ರಾಮಗಳಿಂದ ಸಂಗ್ರಹವಾಗುವ ತೆರಿಗೆಯನ್ನು ಎರಡೂ ರಾಜ್ಯಗಳು ಸಮನಾಗಿ ಹಂಚಿಕೊಳ್ಳುವುದೆಂದು ನಿರ್ಧರಿಸಲಾಯಿತು. ಈ ಕಾರಣದಿಂದಲೇ ಈ ಭಾಗದ ಕೆಲವು ಭಾಗಗಳನ್ನು ಇತ್ತೆರಿಗೆ ಗ್ರಾಮಗಳೆಂದು ಕರೆಯಲಾಯಿತು. ಇಂತಿರುವಾಗಲೇ ದೊಡ್ಡ ವೀರಪ್ಪನವರನ್ನು ಸಂಪರ್ಕಿಸಿದ ಮಲಬಾರಿನ ಉತ್ತರ ಭಾಗದಲ್ಲಿದ್ದ ಚರಕಲೆ ಎಂಬ ಪುಟ್ಟ ರಾಜ್ಯದ ವೀರವರ್ಮರು ಇಕ್ಕೇರಿಯ ಸೋಮಶೇಖರ ನಾಯಕರಿಂದ ತಮ್ಮ ರಾಜ್ಯಕ್ಕೆ ಕಂಟಕ ಒದಗಿದೆ. ಈ ಹಿನ್ನೆಲೆಯಲ್ಲಿ ತಮ್ಮನ್ನು ತಮ್ಮ ರಾಜ್ಯವನ್ನು ರಕ್ಷಿಸಬೇಕೆಂದು ಕೇಳಿಕೊಂಡರು. ಆ ವೇಳೆಗಾಗಲೇ ಸೋಮಶೇಖರ ನಾಯಕರ ಸೇನೆ ವೀರವರ್ಮರ ಚರಕಲೆಯ ಅರ್ಧ ಭಾಗವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದರು. ಮಾತ್ರವಲ್ಲದೆ ಚರಕಲೆಯ ರಾಜ್ಯವನ್ನು ವಶಪಡಿಸಿಕೊಳ್ಳುವ ಹಾದಿಯಲ್ಲಿದ್ದರು. ದೊಡ್ಡ ವೀರಪ್ಪನವರು ವೀರವರ್ಮರ ಪರವಹಿಸಿ ಸೋಮಶೇಖರ ನಾಯಕರಲ್ಲಿ ಮಾತಿಗಿಳಿದಾಗ ಮೊದಲಿಗೆ ಸೋಮಶೇಖರ ನಾಯಕರು ಯಾವುದೇ ವಿಷಯಕ್ಕೂ ನಿರಾಕರಿಸಿ ಕೊನೆಗೆ ಒಂದು ಷರತ್ತಿನನ್ವಯ ಚರಕಲೆಯನ್ನು ವೀರವರ್ಮರಿಗೆ ವಹಿಸುವುದಾಗಿ ಹೇಳಿದರು. ಇದಕ್ಕೆ ಪ್ರತಿಯಾಗಿ ವೀರವರ್ಮರು 18 ಲಕ್ಷ ರೂಪಾಯಿಗಳನ್ನು ಸೋಮಶೇಖರ ನಾಯಕರಿಗೆ ಕೊಡುವಂತಾಗಿ ಮಾತಾಯಿತು. ತಕ್ಷಣಕ್ಕೆ ವೀರವರ್ಮರಿಂದ ಆ ಹಣವನ್ನು ಒದಗಿಸಲು ಸಾಧ್ಯವಾಗದಿದ್ದ ಕಾರಣ ಕೆಲವು ಕಾಲ ಸಮಯದ ಗಡುವನ್ನು ಕೇಳಿದರು. ಈ ಗಡುವಿನ ಪ್ರಕಾರ ವೀರವರ್ಮರು ಮಾತಿಗೆ ತಪ್ಪಿದ್ದಾದರೆ ಆ ಹಣವನ್ನು ದೊಡ್ಡ ವೀರಪ್ಪನವರೇ ಕೊಡಬೇಕೆಂದಾಗಿತ್ತು. ಆದರೆ ಕೊನೆಗೆ ವೀರವರ್ಮರು ತಮ್ಮ ಮಾತಿನಂತೆ ನಡೆದುಕೊಳ್ಳದೆ ದೊಡ್ಡ ವೀರಪ್ಪನವರ ವಿಷಯದಲ್ಲಿ ವಂಚಿಸಿದರು.
18 ಲಕ್ಷ ಕೊಡುವ ಜಾಗದಲ್ಲಿ ಕೇವಲ 9 ಲಕ್ಷ ಕೊಟ್ಟು ವಂಚಿಸಿದರು. ಆದರೆ ಕೊಟ್ಟ ಮಾತಿಗೆ ತಪ್ಪಬಾರದೆಂಬ ಕಾರಣದಿಂದ ದೊಡ್ಡ ವೀರಪ್ಪನವರು ಉಳಿದ 9 ಲಕ್ಷ ರೂಗಳನ್ನು ತಮ್ಮ ಬೊಕ್ಕಸದಿಂದಲೇ ಸೋಮಶೇಖರ ನಾಯಕರಿಗೆ ಕೊಟ್ಟರು. ಹೀಗೆ ದೊಡ್ಡ ವೀರಪ್ಪನವರ ಪ್ರಾಮಾಣಿಕತೆಯ ಬಗ್ಗೆ ಸೋಮಶೇಖರ ನಾಯಕರಿಗೆ ಹೆಮ್ಮೆಯಾಗುತ್ತದೆ. ಅಲ್ಲದೆ ಈ ಘಟನೆಯಿಂದ ಇಕ್ಕೇರಿ ಸಂಸ್ಥಾನ ಹಾಗೂ ಕೊಡಗಿನ ರಾಜಮನೆತನಗಳ ನಡುವಣ ಸಂಬಂಧ ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಇಂತಹ ದೊಡ್ಡ ವೀರಪ್ಪ ಒಡೆಯರಿಗೆ ಪುತ್ರರಾದ ಅಪ್ಪಾಜಿ ರಾಜರೆಂಬುವವರು ಮಹಾವಿಷಯ ಲೋಲುಪರಾಗಿರುತ್ತಾರೆ. ಪಟ್ಟದ ರಾಣಿ ಇದ್ದರೂ ಕೂಡ ಮತ್ತೊಂದು ಹೆಣ್ಣಿನ ಸಂಬಂಧ ಹೊಂದಿರುತ್ತಾರೆ. ಅಂತೆಯೇ ಪಟ್ಟದ ರಾಣಿಯವರಿಗೆ ನಿತ್ಯ ಕಿರುಕುಳ ನೀಡುತ್ತಿರುತ್ತಾರೆ. ಇದರಿಂದ ಬೇಸತ್ತ ಪಟ್ಟದ ರಾಣಿಯವರು ನೀರಿನ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ಈ ಘಟನೆಯ ಬಳಿಕ ಕ್ರೋಧಗೊಂಡ ದೊಡ್ಡ ವೀರಪ್ಪನವರು ಅಪ್ಪಾಜಿ ರಾಜರು ಹಾಗೂ ಅವರ ಪುತ್ರ ಚಿಕ್ಕ ವೀರಪ್ಪನವರನ್ನು ಸೆರೆಮನೆಗೆ ದೂಡುತ್ತಾರೆ. ನಂತರ 12 ವರ್ಷಗಳ ನಂತರ ಅಪ್ಪಾಜಿ ರಾಜರು ಸೆರೆಮನೆಯಲ್ಲೇ ನಿಧನ ಹೊಂದುತ್ತಾರೆ. ನಂತರ ತಾವು ಮಾಡಿದ ತಪ್ಪಿಗಾಗಿ ಸೆರೆವಾಸ ಅನುಭವಿಸುತ್ತಿರುವ ಚಿಕ್ಕ ವೀರಪ್ಪನವರ ವಿಚಾರದಲ್ಲಿ ದೊಡ್ಡ ವೀರಪ್ಪನವರಿಗೆ ಮರುಕ ಉಂಟಾಯಿತು. ಹಾಗೆ ನೋಡಿದರೆ ಚಿಕ್ಕ ವೀರಪ್ಪ ಒಡೆಯರು ಕೊಡಗು ರಾಜ್ಯದ ರಾಜರಾಗುವ ಎಲ್ಲ ಅರ್ಹತೆಯನ್ನೂ ಹೊಂದಿದ್ದಾರೆ ಎಂಬ ಅಭಿಪ್ರಾಯ ಸಾರ್ವತ್ರಿಕವಾಗಿ ವ್ಯಕ್ತವಾಗುತ್ತದೆ. ಹೀಗೆ ಎಲ್ಲ ಹಿತೈಷಿಗಳ ಅಭಿಪ್ರಾಯಕ್ಕೆ ಮನ್ನಣೆ ನೀಡಿದ ದೊಡ್ಡ ವೀರಪ್ಪನವರು ತಮ್ಮ ಮೊಮ್ಮಗ ಚಿಕ್ಕ ವೀರಪ್ಪ ಒಡೆಯರಿಗೆ ಕೊಡಗು ರಾಜ್ಯದ ಉತ್ತರಾಧಿಕಾರಿಯಾಗಿ ಕ್ರಿಸ್ತಶಕ 1730ರಲ್ಲಿ ಪಟ್ಟಾಭಿಷೇಕ ಮಾಡುತ್ತಾರೆ. ತದನಂತರ 6 ವರ್ಷಗಳ ಕಾಲ ಬದುಕಿದ್ದ ದೊಡ್ಡ ವೀರಪ್ಪನವರು ಕ್ರಿಸ್ತಶಕ 1736ರಲ್ಲಿ ನಿಧನ ಹೊಂದುತ್ತಾರೆ. ಚಿಕ್ಕ ವೀರಪ್ಪ ಒಡೆಯರು ಸುಮಾರು 30 ವರ್ಷಗಳ ಆಡಳಿತ ನಡೆಸುತ್ತಾರೆ. ಇವರ ಆಡಳಿತಾವಧಿಯು ಅಷ್ಟು ಮಹತ್ವದ್ದಾಗಿರಲಿಲ್ಲ. ಕಾರಣ ಅವರ ತಂದೆಯೊಂದಿಗೆ ಇವರು ಸೆರೆವಾಸ ಅನುಭವಿಸಿದ ಕಾರಣ ಅವರ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರುಗಳಾಗಿದ್ದವು. ಇವರ ಆಡಳಿತಾವಧಿಯ ಸಮಯದಲ್ಲಿಯೇ ಮೈಸೂರು ಸೇನೆಯಲ್ಲಿ ಸೈನಿಕರಾಗಿದ್ದ ಹೈದರ್ ಅಲಿಯವರು ಮೈಸೂರು ರಾಜರನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದರು ಹಾಗೂ ತಮ್ಮದೇ ಮಾರ್ಗದಲ್ಲಿ ಆಡಳಿತ ನಡೆಸಲಾರಂಭಿಸಿದ್ದರು. ಆಗ ಮೈಸೂರು ಅರಸರಾಗಿದ್ದ ಚಿಕ್ಕದೇವರಾಜ ಒಡೆಯರನ್ನು ನಾಮಕಾವಸ್ಥೆಯ ರಾಜರನ್ನಾಗಿಸಿಕೊಂಡು ತಾವು ಮೈಸೂರು ಸೀಮೆಯ ನವಾಬರೆಂದು ಬಿಂಬಿಸಿಕೊಂಡಿದ್ದರು. ಅದೇ ಸಂದರ್ಭದಲ್ಲಿ ಮೈಸೂರು ರಾಜ್ಯದ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಮೆರೆಯುತ್ತಿದ್ದ ಪಾಳೆಗಾರರನ್ನು ಸೆದೆಬಡಿದು ಅವರುಗಳ ಪಾಳೆಪಟ್ಟನ್ನು ಮೈಸೂರು ರಾಜ್ಯಕ್ಕೆ ಸೇರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರು. ಜೊತೆಗೆ ಬಿದನೂರು, ಇಕ್ಕೇರಿ ರಾಜರ ಮೇಲೂ ದಂಡೆತ್ತಿ ಹೋಗಿ ಅತ್ಯಂತ ಬಲಶಾಲಿಯಾಗಿದ್ದ ಬಿದನೂರು ಸಂಸ್ಥಾನವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದರು. ಇಂತಿರುವಾಗ ಬಿದನೂರು ಸಂಸ್ಥಾನದ ಆಶ್ರಿತ ರಾಜರಾಗಿದ್ದ ಕೊಡಗಿನ ರಾಜರು ಮೈಸೂರಿನ ಅಧೀನಕ್ಕೆ ಒಳಪಡಬೇಕಾಗಿತ್ತು. ಇದನ್ನೇ ಹೈದರ್ ಅಲಿಯವರು ಅಪೇಕ್ಷಿಸುತ್ತಿದ್ದರು. ಆದರೆ ಇದನ್ನು ಚಿಕ್ಕ ವೀರಪ್ಪನವರು ನಿರಾಕರಿಸಿದ್ದರು. ಇಕ್ಕೇರಿ ಸಂಸ್ಥಾನವನ್ನು ತಮ್ಮ ಅಧೀನಕ್ಕೆ ಒಳಪಡಿಸಿಕೊಂಡ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪ್ತಿಯಲ್ಲಿದ್ದ ಅಮರ, ಸುಳ್ಯ, ಮಾಗಣೆ ಪ್ರದೇಶಗಳನ್ನು ಹೈದರ್ ಅಲಿಯವರು ತಮ್ಮ ವಶಕ್ಕೆ ತೆಗೆದುಕೊಳ್ಳುತ್ತಾರೆ. ಇದಕ್ಕೆ ಚಿಕ್ಕ ವೀರಪ್ಪನವರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಾರೆ. ಕಾರಣ ಅಮರ, ಸುಳ್ಯ, ಮಾಗಣೆ ಪ್ರದೇಶಗಳು ಇಕ್ಕೇರಿಯಿಂದ ಕೊಡಗು ರಾಜರಿಗೆ ಕೊಡುಗೆಯಾಗಿ ಬಂದಿರುತ್ತದೆ. ಇದಕ್ಕೆ ಚಿಕ್ಕ ವೀರಪ್ಪನವರು ಇಕ್ಕೇರಿ ಸಂಸ್ಥಾನವನ್ನು ವಶಪಡಿಸಿಕೊಂಡಿದ್ದರೂ ಕೂಡ ಅಮರ, ಸುಳ್ಯ, ಮಾಗಣೆಯ ಮೇಲೆ ಯಾವುದೇ ಅಧಿಕಾರ ಚಲಾಯಿಸುವಂತಿಲ್ಲ ಎಂದು ಖಚಿತಪಡಿಸುತ್ತಾರೆ. ವಾಸ್ತವವನ್ನು ಅರ್ಥೈಸಿಕೊಂಡ ಹೈದರ್ ಅವರು ಕೊಡಗು ರಾಜ್ಯಕ್ಕೆ ಆ 2 ಪ್ರದೇಶಗಳನ್ನು ಬಿಟ್ಟುಕೊಡುತ್ತಾರೆ. ಆದರೆ ಹೈದರ್ ಅಲಿಯವರು ಕೊಡಗಿನ ಮೇಲೆ ಹಿಡಿತ ಸಾಧಿಸಲೇಬೇಕೆಂದು ಹೊಂಚು ಹಾಕುತ್ತಿರುತ್ತಾರೆ. ಈ ದಿಸೆಯಲ್ಲಿ ಹೈದರ್ ಅವರು 3-4 ವರ್ಷಗಳ ನಂತರ ಮೈಸೂರು ಹಾಗೂ ಕೊಡಗಿಗೆ ತೆರಿಗೆ ಕೊಡುತ್ತಿದ್ದ 7,000 ಸೀಮೆ ವ್ಯಾಪ್ತಿಯ ಇತ್ತೆರಿಗೆ ಪ್ರದೇಶಗಳ ಅಧಿಪತ್ಯವನ್ನು ಮೈಸೂರು ರಾಜ್ಯಕ್ಕೆ ಬಿಟ್ಟುಕೊಡಬೇಕೆಂದು ಒತ್ತಡ ಹೇರುತ್ತಾರೆ. ಇದಕ್ಕೆ ಯಾವುದೇ ಮರು ಉತ್ತರ ಕೊಡದ ಚಿಕ್ಕ ವೀರಪ್ಪ ಒಡೆಯರು 7,000 ಸೀಮೆಯ ಪ್ರದೇಶವನ್ನು ಹೈದರ್ ಅಲಿಯವರಿಗೆ ಬಿಟ್ಟುಕೊಟ್ಟು ತಮ್ಮ ಗಡಿ ಪ್ರದೇಶಗಳನ್ನು ಬಂದೋಬಸ್ತ್ ಮಾಡಿಕೊಳ್ಳುತ್ತಾರೆ. ಆದರೆ ಇಷ್ಟಕ್ಕೆ ಸುಮ್ಮನಿರದ ಹೈದರ್ ಅಲಿಯವರು ತಮ್ಮ ಸೈನ್ಯಾಧಿಕಾರಿಯಾಗಿದ್ದ ಫಜಲ್ ಉಲ್ಲಾ ಖಾನ್ ಎಂಬುವವರ ನೇತೃತ್ವದಲ್ಲಿ ಕೊಡಗಿನ ಮೇಲೆ ಯುದ್ಧ ಘೋಷಿಸುತ್ತಾರೆ. ಆ ಯುದ್ಧದಲ್ಲಿ ಫಜಲ್ ಉಲ್ಲಾ ಖಾನರಿಗೆ ಸೋಲಾಗುತ್ತದೆ.
ಹೀಗೆ ಸೋತ ಹೈದರ್ ಅವರ ಸೈನ್ಯವು ಕೊಡಗಿನ ಉತ್ತರದ ಐಗೂರು ಸೀಮೆಯಲ್ಲಿ ಹೋಗಿ ಉಳಿದುಕೊಂಡಿರುತ್ತದೆ. ಕಡೆಗೆ ಯುದ್ಧದಲ್ಲಿ ನಷ್ಟವಾದ ದಂಡಿನ ಖರ್ಚು 3 ಲಕ್ಷ ರೂಗಳನ್ನು ಒದಗಿಸಿದರೆ ಯುದ್ಧಕ್ಕೆ ವಿದಾಯ ಹೇಳಿ ಸ್ನೇಹ ಸಂಧಾನವೇರ್ಪಡಿಸುವಂತೆ ಫಜಲ್ ಉಲ್ಲಾ ಖಾನರು ರಾಯಸ ಬರೆಸಿದರು. ಇದನ್ನು ಒಪ್ಪಿದ ಚಿಕ್ಕ ವೀರಪ್ಪ ಒಡೆಯರು ಹಣವನ್ನು ನೀಡುವುದಾಗಿ ಭರವಸೆ ನೀಡಿ ಬಂದ ಸಂಕಷ್ಟವನ್ನು ತಳ್ಳಿ ಹಾಕಿದರು. ಹೀಗೆ ತಂಟೆ ತಕರಾರುಗಳಿಗೆ ಅವಕಾಶ ನೀಡದೆ ಆಡಳಿತ ನಡೆಸಿದ ಚಿಕ್ಕ ವೀರಪ್ಪನವರು ಕ್ರಿಸ್ತಶಕ 1776ರಲ್ಲಿ ವಿಧಿವಶರಾಗುತ್ತಾರೆ. ಇವರಿಗೆ ಮಕ್ಕಳಿಲ್ಲದ ಕಾರಣ ದೊಡ್ಡ ವೀರಪ್ಪನವರ ಸಂತತಿಯ ಆಡಳಿತ ಕೊನೆಗೊಳ್ಳುತ್ತದೆ. ಚಿಕ್ಕ ವೀರಪ್ಪ ಒಡೆಯರ ನಿಧನದ ನಂತರ ದೊಡ್ಡ ವೀರಪ್ಪನವರ ಸಹೋದರರಾಗಿದ್ದ ಹಾಲೇರಿಯ ಮುದ್ದುರಾಜ ಹಾಗೂ ಹೊರಮಲೆಯ ನಂದರಾಜರ ಮಕ್ಕಳಾದ ಅಪ್ಪಾಜಿರಾಜ ಹಾಗೂ ಹೊರಮಲೆಯ ಮುದ್ದುರಾಜರು ಕೊಡಗಿನ ಅಧಿಪತ್ಯವನ್ನು ವಹಿಸಿಕೊಳ್ಳುತ್ತಾರೆ. ಈ ಇಬ್ಬರು ಸಹೋದರರು ಪಟ್ಟವನ್ನೇರಿದ ಮೇಲೆ ಕೊಡಗಿಗೆ ಸೇರಿದ ಉಚ್ಚಂಗಿ ಸೀಮೆಯನ್ನು ತಕ್ಷಣ ವಾಪಸ್ಸು ಕೊಡಬೇಕು. ಹಿಂದೆ ಮಾಡಿಕೊಂಡಿದ್ದ ಕರಾರಿನ ಪ್ರಕಾರ ದುಂದುವೆಚ್ಚಕ್ಕೆ ಸಂಬಂಧಿಸಿದ ಹಣವನ್ನೆಲ್ಲ ಹಿಂತಿರುಗಿಸಿದ ಮೇಲೂ ಹಾಲಿ ಸೀಮೆಯ ಒಡೆತನವನ್ನು ಬಿಟ್ಟುಕೊಡದಿರಲು ಕಾರಣವೇನು ಎಂದು ಹೈದರ್ ಅಲಿಯವರನ್ನು ಪ್ರಶ್ನಿಸಿದರು. ಈ ಸಂಬಂಧವಾಗಿ ಇಬ್ಬರೂ ರಾಜರ ನಡುವೆಯೂ ಕದನಗಳೇರ್ಪಟ್ಟಿತ್ತು. ಮುದ್ದುರಾಜರ ಸಹೋದರರಾದ ಲಿಂಗರಾಜೇಂದ್ರ ಒಡೆಯರು ಹಾಗೂ ಹೈದರ್ ಅಲಿಯವರ ದಂಡನಾಯಕರಾದ ಫಜಲ್ ಉಲ್ಲಾ ಖಾನರ ನಡುವೆ ಬಿಸಿಲೆ ಘಟ್ಟದಲ್ಲಿ ನಡೆದ ಯುದ್ಧದಲ್ಲಿ ಹೈದರ್ ಅವರ ಸೇನೆ ಸೋತಿತ್ತು. ಆಗ ಹೈದರ್ ಅಲಿಯವರ ದಂಡನಾಯಕರು ಭಾರೀ ನೋವಿಗೀಡಾಗಿದ್ದರು. ಅಂತೆಯೇ ಅವರ ಸೈನ್ಯವನ್ನು ಕೊಡಗಿನ ಸೈನ್ಯ ಬಲಿ ಪಡೆದಿತ್ತು. ಆ ಸಂದರ್ಭದಲ್ಲಿ ಹೈದರ್ ಅಲಿಯವರ ಸೇನಾಪಡೆಯ ಅನೇಕ ಸಾಮಾನು ಸರಂಜಾಮುಗಳು, ಪಿರಂಗಿಗಳು ಸೇರಿದಂತೆ ಅನೇಕ ಉಪಕರಣಗಳು ಕೊಡಗಿನ ಸೈನಿಕರಿಗೆ ಸೇರಿದವು. ಇಂತಹ ಪರಿಸ್ಥಿತಿಯಲ್ಲಿ ಅನಗತ್ಯ ಕಲಹ ಬೇಡವೆಂದು ನಿರ್ಧರಿಸಿದ ಹೈದರ್ ಅಲಿಯವರು ಅಮರ ಸುಳ್ಯ ಮಾಗಣೆಗಳ ಪ್ರದೇಶಗಳಿಗೆ ಸೇರಿದ್ದ ಪಂಜ, ಬೆಳ್ಳಾರೆ ಎಂಬ 2 ಮಾಗಣೆಗಳನ್ನು ಕೊಡಗು ಸಂಸ್ಥಾನಕ್ಕೆ ಬಿಟ್ಟುಕೊಟ್ಟರು. ಕೇವಲ 4 ವರ್ಷಗಳ ಆಡಳಿತ ನಡೆಸಿದ ಅಪ್ಪಾಜಿರಾಜ ಹಾಗೂ ಮುದ್ದುರಾಜರು ಕೆಲವು ತಿಂಗಳುಗಳ ಅಂತರದಲ್ಲಿ ಇಬ್ಬರೂ ನಿಧನ ಹೊಂದಿದ್ದರು. ಹಾಲೇರಿಯ ಅಪ್ಪಾಜಿರಾಜರು ಮತ್ತು ಹೊರಮಲೆಯ ಮುದ್ದುರಾಜರು ನಿಧನ ಹೊಂದಿದ ನಂತರ ಕೊಡಗಿನ ಉತ್ತರಾಧಿಕಾರಿಗಳು ಯಾರೆಂಬ ಪ್ರಶ್ನೆ ತಲೆದೋರುತ್ತದೆ. ಹಾಲೇರಿಯ ಮುದ್ದುರಾಜರ ತಮ್ಮ ಲಿಂಗರಾಜೇಂದ್ರ ಒಡೆಯರು ಕೊಡಗಿನ ಉತ್ತರಾಧಿಕಾರಿಯ ಪಟ್ಟ ತಮ್ಮ ಅಣ್ಣರ ಮಗನಿಗೆ ದೊರಕಬೇಕೆಂದು ಪಟ್ಟು ಹಿಡಿದರು. ಅದರಂತೆ ಹೊರಮಲೆಯ ಮುದ್ದುರಾಜರ ಮಗ ಮಲ್ಲಯ್ಯ ಅರಸರು ತಮ್ಮ ಮಗನೇ ಸಹಜ ಉತ್ತರಾಧಿಕಾರಿ ಎಂದು ಹಕ್ಕು ಚಲಾಯಿಸಿದರು. ಅಂತಿಮವಾಗಿ ಕೊಡಗಿನ ಉತ್ತರಾಧಿಕಾರಿ ಪಟ್ಟಕ್ಕೆ ಹೊರಮಲೆಯ ಮಲ್ಲಯ್ಯ ರಾಜ ಅರಸರಿಗೆ ಹೆಚ್ಚಿನ ಜನ ಬೆಂಬಲ ವ್ಯಕ್ತವಾಗುತ್ತದೆ. ಇದರ ಪರಿಣಾಮ ಅವರ ಮಗರಾದ ದೇವರಾಜ ಅರಸರು ಕೊಡಗಿನ ರಾಜರಾಗಿ ಪಟ್ಟಾಭಿಷಿಕ್ತರಾದರು. ಇದು ಕೊಡಗಿನ ರಾಜಮನೆತನದಲ್ಲಿ ದೊಡ್ಡ ಬಿರುಕನ್ನು ಸೃಷ್ಟಿಸಿತು. ಹಾಲೇರಿಯ ಲಿಂಗರಾಜೇಂದ್ರ ಒಡೆಯರು ಹಾಗೂ ರಾಜರಾಗಿ ಅಧಿಕಾರ ಸ್ವೀಕರಿಸಿದ್ದ ದೇವರಾಜ ಅರಸರು ಪರಸ್ಪರ ಕತ್ತಿಮಸೆಯಲಾರಂಭಿಸಿದರು. ಇತ್ತ ದೇವರಾಜ ಅರಸರು ಲಿಂಗರಾಜೇಂದ್ರ ಹಾಗೂ ಮತ್ತವರ ಕುಟುಂಬದವರಿಗೆ ಕಿರುಕುಳ ನೀಡಲಾರಂಭಿಸಿದರು. ಇದರಿಂದ ಬೇಸತ್ತ ಲಿಂಗರಾಜೇಂದ್ರರು ಕೊಡಗನ್ನು ತೊರೆದು ಹೈದರ್ ಅಲಿಯವರ ಆಶ್ರಯ ಪಡೆಯಲು ಶ್ರೀರಂಗಪಟ್ಟಣಕ್ಕೆ ಹೋಗಿ ನೆಲೆ ನಿಂತರು. ಇದರ ಪರಿಣಾಮವಾಗಿ ಕೊಡಗನ್ನು ಲಿಂಗರಾಜೇಂದ್ರರಿಗೆ ಬಿಡಿಸಿಕೊಡುವುದಾಗಿ ಹೈದರ್ ಅಲಿಯವರು ಭರವಸೆ ನೀಡಿದ್ದರು. ಇದೇ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಪೇಶ್ವೆಯವರ ಸಂಬಂಧಿ ತ್ರಯಂಬಕರು ಮೈಸೂರು ರಾಜ್ಯದ ಮೇಲೆ ದಂಡೆತ್ತಿ ಬಂದಿದ್ದರು. ಈ ದಾಳಿಯಲ್ಲಿ ಹೈದರ್ ಅಲಿಯವರು ಪರಾಭವಗೊಂಡರು. ಮಾತ್ರವಲ್ಲದೆ ಬಹುದೊಡ್ಡ ಸೈನ್ಯವನ್ನು ತಂದಿದ್ದ ತ್ರಯಂಬಕರೊಂದಿಗೆ ಕಪ್ಪ ಕಾಣಿಕೆ ಸಲ್ಲಿಸಿ ರಾಜಿ ಮಾಡಿಕೊಂಡರು. ಈ ದಾಳಿಯಲ್ಲಿ ತ್ರಯಂಬಕರು ಮೈಸೂರು ರಾಜ್ಯವನ್ನು ಮನಬಂದಂತೆ ಕೊಳ್ಳೆ ಹೊಡೆದಿದ್ದರು. ಇದರಿಂದಾಗಿ ಮೈಸೂರು ರಾಜ್ಯದಲ್ಲಿ ಅನ್ನಾಹಾರಗಳಿಗೂ ಬರಬರುವಂತಹ ಪರಿಸ್ಥಿತಿ ಸೃಷ್ಟಿಯಾಗಿತ್ತು. ಈ ಸಂದರ್ಭವನ್ನು ಸದುಪಯೋಗಪಡಿಸಿಕೊಂಡ ಲಿಂಗರಾಜೇಂದ್ರರು ಕೊಡಗಿನ ದೊರೆ ದೇವರಾಜ ಒಡೆಯರ ಮೇಲೆ ಸೇಡು ತೀರಿಸಿಕೊಳ್ಳಲು ಇದೇ ಸರಿಯಾದ ಸಮಯವೆಂದು ಬಗೆದರು. ಕೊಡಗು ಸೀಮೆ ಸಮೃದ್ಧವಾಗಿದ್ದು ಹೇರಳ ದವಸ ಧಾನ್ಯದ ಕಣಜ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿತ್ತು. ಮೈಸೂರು ರಾಜ್ಯರು ಎದುರಿಸುತ್ತಿರುವ ಸಂಕಷ್ಟವನ್ನು ನಿವಾರಿಸಿಕೊಳ್ಳುವ ದಿಸೆಯಲ್ಲಿ ಕೊಡಗಿನ ಮೇಲೆ ದಂಡೆತ್ತಿ ಹೋಗಿ ಅಲ್ಲಿನ ಸಂಪತ್ತನ್ನು ಕೊಳ್ಳೆ ಹೊಡೆದರೆ ಮೈಸೂರು ರಾಜ್ಯದ ಸಂಕಷ್ಟ ನಿವಾರಣೆಯಾಗುವುದೆಂದು ಹೈದರ್ ಅಲಿಯವರಿಗೆ ಸಲಹೆ ನೀಡಿದರು. ಈ ಸಲಹೆ ಹೈದರ್ ಅಲಿಯವರಿಗೆ ಅಪ್ಯಾಯಮಾನವಾಗಿತ್ತು.
ಅದರಂತೆ ಅವರು ಸೈನ್ಯದೊಡನೆ ದಂಡೆತ್ತಿ ಹೋಗಿ ಕೊಡಗಿನ ಮೇಲೆ ದಾಳಿ ಇಟ್ಟರು. 1773ರಲ್ಲಿ ಹೈದರ್ ಅಲಿಯವರ ಸೈನ್ಯಕ್ಕೂ ಕೊಡಗಿನ ಸೈನ್ಯಕ್ಕೂ ಉತ್ತರ ಕೊಡಗಿನ ಎಡನಾಡಿನಲ್ಲಿ ದೊಡ್ಡ ಯುದ್ಧ ನಡೆಯಿತು. ಈ ಯುದ್ಧದಲ್ಲಿ ಕೊಡಗಿನ ಸೇನೆ ಮೇಲುಗೈ ಸಾಧಿಸಿತು. ಪರಾಭವಗೊಂಡ ಹೈದರ್ ಅಲಿಯವರು ಅಲ್ಲಿಂದ ಕಾಲ್ಕಿತ್ತು ಅರಕಲಗೂಡಿಗೆ ಧಾವಿಸಿ ಹೊರಟರು. ಆ ಸಮಯದಲ್ಲಿ ಲಿಂಗರಾಜೇಂದ್ರರ ಸಲಹೆಯನ್ನು ಕೇಳಲಾಗಿ ಅವರು ಕೊಡಗಿನಲ್ಲಿ ತಮ್ಮ ಸ್ನೇಹಿತರಿರುವ ಕಾರಣ ಜಾಗರೂಕತೆಯಿಂದ ಕೊಡಗನ್ನು ಕೈವಶ ಮಾಡಿಕೊಳ್ಳಬಹುದೆಂದು ಬೆಂಬಲವಿತ್ತರು. ಅಂತೆಯೇ ಲಿಂಗರಾಜೇಂದ್ರರ ಸಲಹೆಯಂತೆ ಅವರ ನೇತೃತ್ವದಲ್ಲಿಯೇ ಮೈಸೂರಿನ ಸೈನ್ಯ ಕೊಡಗಿನ ಮೇಲೆ ದಾಳಿ ನಡೆಸುತ್ತದೆ. ಇಂತಹ ಸಮಯದಲ್ಲಿ ಹೈದರ್ ರವರ ಸೈನ್ಯವನ್ನು ಎದುರಿಸಲಾಗದ ದೇವರಾಜ ಒಡೆಯರವರ ಸೈನ್ಯ ಅಲ್ಲಿಂದ ತಪ್ಪಿಸಿಕೊಂಡಿತು. ನಂತರ ದೇವರಾಜ ಒಡೆಯರು ಕೂಡ ಅಲ್ಲಿಂದ ತಪ್ಪಿಸಿಕೊಂಡು ಮಲಯಾಳದ ಕೋಟೆ ಅರಸರಲ್ಲಿ ಆಶ್ರಯ ಪಡೆಯಲು ಪ್ರಯತ್ನಿಸಿದರು. ಇಂತಹ ಪರಿಸ್ಥಿತಿಯಲ್ಲಿ ದೇವರಾಜ ಒಡೆಯರು ಕೋಟೆ ಅರಸರಿಗೆ 40,000 ರೂಗಳನ್ನು ನೀಡಿ ಆಶ್ರಯ ಪಡೆಯಬೇಕಾದ ಸ್ಥಿತಿ ಒದಗಿತ್ತು. ಆದರೆ ಅಲ್ಲಿಯೂ ಸುರಕ್ಷಿತವಲ್ಲ ಎಂದು ಮನವರಿಕೆಯಾದಾಗ ದೇವರಾಜರು ತಮ್ಮ ಜೊತೆಯಲ್ಲಿದ್ದ ಜನರಲ್ಲಿ 4 ಮಂದಿ ಆಪ್ತರನ್ನು ಕರೆದುಕೊಂಡು ವೇಷ ಮರೆಸಿಕೊಂಡು ಮಹಾರಾಷ್ಟ್ರದ ಪುಣೆಯ ಕಡೆ ಪ್ರಯಾಣ ಬೆಳೆಸುತ್ತಾರೆ. ಆದರೆ ಚಿತ್ರದುರ್ಗವನ್ನು ದಾಟಿ ತುಂಗಾಭದ್ರಾ ನದಿಯ ಹತ್ತಿರ ಬರುವ ವೇಳೆಗೆ ಹೈದರ್ ಅಲಿಯವರ ಸೈನಿಕರಿಗೆ ಸೆರೆಯಾಳಾಗುತ್ತಾರೆ. ಸೆರೆ ಸಿಕ್ಕ ದೇವರಾಜರನ್ನು ಹೈದರ್ ಅಲಿಯವರು ಅತ್ಯಂತ ಕ್ರೂರವಾಗಿ ಅವರ ಕುಟುಂಬದವರೊಂದಿಗೆ ಹತ್ಯೆ ಮಾಡುತ್ತಾರೆ. ಈ ಮೂಲಕ ದೊಡ್ಡ ವೀರಪ್ಪನವರ ವಂಶದ ಹೊರಮಲೆಯ ನಂದರಾಜರ ವಂಶ ಹೇಳ ಹೆಸರಿಲ್ಲದಂತಾಗುತ್ತದೆ. ಶ್ರೀರಂಗಪಟ್ಟಣದಲ್ಲಿ ಹೈದರ್ ಅಲಿಯವರ ಆಶ್ರಯ ಪಡೆದುಕೊಂಡು ತಮ್ಮ ದಾಯಾದಿ ದೇವರಾಜ ಒಡೆಯರ ಮೇಲೆ ಸೇಡು ತೀರಿಸಿಕೊಂಡ ಲಿಂಗರಾಜೇಂದ್ರರವರಿಗೆ ಸಹಜವಾಗಿ ಕೊಡಗಿನ ಅಧಿಕಾರ ದೊರೆಯುತ್ತದೆ. ಆದರೆ ಅವರು ಹೆಚ್ಚು ಕಾಲ ರಾಜ್ಯಭಾರ ಮಾಡಲು ಸಾಧ್ಯವಾಗಲಿಲ್ಲ. ಹೈದರ್ ಅಲಿಯವರ ಸಹಾಯದಿಂದ ಕೊಡಗಿನ ಆಧಿಪತ್ಯವನ್ನು ಪಡೆದುಕೊಂಡ ಲಿಂಗರಾಜೇಂದ್ರರವರಿಗೆ ಸರ್ವತಂತ್ರ ಸ್ವತಂತ್ರರಾಗಿ ರಾಜರಾಗಿರಲು ಸಾಧ್ಯವಾಗಲಿಲ್ಲ. ಕಾರಣ ಹೈದರ್ ಅಲಿಯವರು ಹಾಕಿದ್ದ ಷರತ್ತು. ದಾಯಾದಿ ಕಲಹದಿಂದ ನಡೆದ ಯುದ್ಧದಲ್ಲಿ ಹೈದರ್ ಅಲಿಯವರ ಸೈನಿಕರು ಬಹುಪಾಲು ಮಡಿದಿದ್ದರು. ಇದರ ಖರ್ಚು ವೆಚ್ಚವನ್ನು ಹಿಂದಿರುಗಿಸಿದರೆ ಕೊಡಗಿನ ಅಧಿಕಾರ ನೀಡುತ್ತೇವೆ ಎಂದು ಹೇಳಿದ್ದರು. ಮಾತ್ರವಲ್ಲದೆ ಶ್ರೀರಂಗಪಟ್ಟಣಕ್ಕೆ ಎಲ್ಲ ಕಾಲಕ್ಕೂ ನಿಷ್ಠರಾಗಿ ನಡೆದುಕೊಳ್ಳಬೇಕೆಂದು ಷರತ್ತಿಟ್ಟರು. ಆದರೆ ದೇವರಾಜ ಒಡೆಯರ ಆಡಳಿತಾವಧಿಯಲ್ಲಿ ಬೊಕ್ಕಸ ಬರಿದಾಗಿರುತ್ತದೆ. ಇದೇ ಕಾರಣವಾಗಿ ಲಿಂಗರಾಜೇಂದ್ರರು ಹೈದರ್ ಅಲಿಯವರ ಷರತ್ತಿಗೆ ಒಪ್ಪದಾದರು. ಇಂತಿರುವಾಗ ಹೈದರ್ ಅಲಿಯವರು ಅದರ ಬದಲಾಗಿ ತಿಂಗಳಿಗೆ 24 ಲಕ್ಷ ರೂಗಳನ್ನು ಶ್ರೀರಂಗಪಟ್ಟಣದ ಆಡಳಿತಕ್ಕೆ ಸಲ್ಲಿಸಬೇಕೆಂದು ಸೂಚಿಸಿದರು. ಈ ಮೂಲಕ ಹೈದರ್ ಅಲಿಯವರು ಕೊಡಗಿನ ಮೇಲೆ ಪರೋಕ್ಷವಾಗಿ ಹಿಡಿತ ಸಾಧಿಸಿದರು. ಬಯನಾಡಿನ ಕಲ್ಪಾತಿ ಸೀಮೆಯನ್ನು ಕೋಟೆ ಅರಸರು ಹಿಂದೆ ಆಕ್ರಮಿಸಿಕೊಂಡಿದ್ದರು. ಇಂತಿರುವಾಗ ಆ ಸೀಮೆಯನ್ನು ಬಿಡಿಸಿಕೊಟ್ಟರೆ ತಿಂಗಳ ಕಪ್ಪ ಸಲ್ಲಿಸಲು ಸುಲಭವೆಂದು ಲಿಂಗರಾಜೇಂದ್ರರು ಹೈದರ್ ಅಲಿಯವರಲ್ಲಿ ಭಿನ್ನಯಿಸಿಕೊಂಡರು. ಅದರಂತೆ ಹೈದರ್ ಅಲಿಯವರು ಲಿಂಗರಾಜೇಂದ್ರರ ನೆರವಿಗಾಗಿ ತಮ್ಮಲ್ಲಿದ್ದ ಶ್ರೀರಂಗಪಟ್ಟಣದ ದೊಡ್ಡ ಸೈನ್ಯವನ್ನು ಕಳುಹಿಸಿಕೊಟ್ಟರು. ಕಲ್ಪಾತಿ ಸೀಮೆಯ ಮೇಲೆ ದಂಡೆತ್ತಿ ಹೋದ ಲಿಂಗರಾಜೇಂದ್ರರವರು ಯುದ್ಧ ಮುಗಿಯುವವರೆಗೂ ಕೊಡಗಿನ ಆಡಳಿತವನ್ನು ತಮ್ಮ ದಾಯಾದಿ ಅಪ್ಪಾಜಿ ರಾಜರಿಗೆ ವಹಿಸುತ್ತಾರೆ. ಯುದ್ಧದಲ್ಲಿ ಕಲ್ಪಾತಿ ಸೀಮೆಯನ್ನು ವಶಪಡಿಸಿಕೊಂಡು ಅಲ್ಲಿ ಬಲವಾದ ರಕ್ಷಣಾ ಕೇಂದ್ರವನ್ನು ಸ್ಥಾಪಿಸುತ್ತಾರೆ. ಮಾತ್ರವಲ್ಲದೆ ಕಲ್ಪಾತಿಯಲ್ಲಿ ಮರದ ಕೋಟೆಯನ್ನೂ ಕಟ್ಟಿಸಿ ಅಲ್ಲಿನ ಆಡಳಿತವನ್ನು ಸಂಪೂರ್ಣ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತಾರೆ. ಈ ದಿಸೆಯಲ್ಲಿ 1 ವರ್ಷಗಳ ಕಾಲ ಅಲ್ಲೇ ಉಳಿದುಕೊಂಡಿದ್ದ ಲಿಂಗರಾಜೇಂದ್ರರು ಆ ಸೀಮೆಯನ್ನು ಗಟ್ಟಿಗೊಳಿಸುತ್ತಾರೆ. ಜೊತೆಗೆ ಆ ಸೀಮೆಯ ಜನರು ಕೊಡಗಿಗೆ ತೆರಿಗೆ ಸಲ್ಲಿಸಬೇಕೆಂದು ಆದೇಶಿಸುತ್ತಾರೆ. ನಂತರ ಇದಕ್ಕೆ ಪೂರಕವಾಗಿ ಕಲ್ಪಾತಿಯ ಆಡಳಿತವನ್ನು ನೋಡಿಕೊಳ್ಳಲು ನಂಜುಂಡ ಅಪ್ಪಯ್ಯ ಎಂಬುವವರನ್ನು ನೇಮಿಸುತ್ತಾರೆ. ಇವರಿಗೆ ನೆರವಾಗುವ ದೃಷ್ಟಿಯಿಂದ ಕಗ್ಗಗೋಡು ನಾಡಿನ ಅಣ್ಣಪ್ಪನ ಅಪ್ಪಯ್ಯ ಎಂಬ ಸರದಾರರ ಕೈ ಕೆಳಗೆ 2,000 ಸೈನಿಕರನ್ನಿರಿಸುತ್ತಾರೆ. ಉಳಿದ ಆಡಳಿತಾವಧಿಯಲ್ಲಿ ಕೈತಪ್ಪಿ ಹೋಗಿದ್ದ ಬಯಲು ಸೀಮೆಯನ್ನು ಕೊಡಗಿನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುತ್ತಾರೆ. ಇಂತಹ ಲಿಂಗರಾಜೇಂದ್ರರು ಹೆಚ್ಚು ಕಾಲ ಆಡಳಿತ ನಡೆಸಲು ಸಾಧ್ಯವಾಗದೆ ಅನಾರೋಗ್ಯದ ನಿಮಿತ್ತ 1780ರ ವೇಳೆಗೆ ಸಾವನ್ನಪ್ಪುತ್ತಾರೆ. ಈ ಸಮಯದಲ್ಲಿ ಅವರ ಮಗ ವೀರರಾಜೇಂದ್ರರು ಇನ್ನೂ ಪ್ರೌಢಾವಸ್ಥೆಗೆ ಬಂದಿರುವುದಿಲ್ಲ. ಅವರು ತಮ್ಮ ತಂದೆಯ ಕಳೆಬರವನ್ನು ಕೊಡಗಿನ ಮಾದಾಪುರದ ನದಿಯ ಪಕ್ಕದಲ್ಲಿ ಸಮಾಧಿ ಮಾಡಿ ಅಲ್ಲಿ ಬಸವೇಶ್ವರ ಮೂರ್ತಿಯನ್ನು ಸ್ಥಾಪಿಸುತ್ತಾರೆ.
ವೀರರಾಜೇಂದ್ರರ ನಾಯಕತ್ವದ ಗುಣ ಹಾಗೂ ಪರಾಕ್ರಮವನ್ನು ಅರ್ಥೈಸಿಕೊಂಡಿದ್ದ ಹೈದರ್ ಅಲಿಯವರು ಕೊಡಗಿನ ಆಡಳಿತವನ್ನು ವೀರರಾಜೇಂದ್ರರಿಗೆ ಬಿಟ್ಟುಕೊಟ್ಟರೆ ಕೊಡಗು ಶ್ರೀರಂಗಪಟ್ಟಣದ ಹಿಡಿತದಿಂದ ಪಾರಾಗಬಹುದೆಂದು ಭಾವಿಸಿ ಅವರನ್ನು ಪ್ರೌಢಾವಸ್ಥೆಗೆ ಬಂದ ಕೂಡಲೇ ಅಧಿಕಾರ ವಹಿಸುವುದಾಗಿ ಹೇಳಿ ಭರವಸೆಯನ್ನು ನೀಡಿ ಅವರ ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನು ಹಾಸನದ ಗೋರೂರು ಕೋಟೆಯಲ್ಲಿ ಬಂಧನದಲ್ಲಿರಿಸಿದರು. ತದನಂತರ ಶ್ರೀರಂಗಪಟ್ಟಣದಲ್ಲಿ ಹಣಕಾಸು ಸಚಿವರಾಗಿದ್ದಂತಹ ಸುಬ್ಬರಸಯ್ಯ ಎಂಬ ಬ್ರಾಹ್ಮಣ ಅಧಿಕಾರಿಗಳನ್ನು ಕೊಡಗಿನ ಅಮಲ್ದಾರರನ್ನಾಗಿ ನೇಮಿಸಿದರು. ಈ ಮೂಲಕ ಕೊಡಗಿನಲ್ಲಿ ಹೈದರ್ ಅಲಿಯವರ ಆಡಳಿತ ಆರಂಭವಾಯಿತು. ವಾಸ್ತವವಾಗಿ ಕೊಡಗಿನ ಮೇಲೆ ಹಿಡಿತ ಸಾಧಿಸುವ ಹೈದರ್ ಅಲಿಯವರ ಚಿಂತನೆಯ ಹಿಂದೆ ಸಾಮ್ರಾಜ್ಯ ವಿಸ್ತರಣೆಯ ಮಹತ್ವಾಕಾಂಕ್ಷೆಯಿತ್ತು. ದಕ್ಷಿಣ ಕನ್ನಡ, ಮೈಸೂರು, ಪಿರಿಯಾಪಟ್ಟಣ, ಮಲಯಾಳಕ್ಕೆ ಸೇರಿದ್ದ ವಿವಿಧ ರಾಜ್ಯಗಳು ಪಾಳೆಪಟ್ಟುಗಳ ಕೇಂದ್ರ ಸ್ಥಾನದಲ್ಲಿ ಉತ್ತರದ ಗಿರಿಕಂದರಗಳ ನಡುವೆ ಅಸ್ತಿತ್ವ ಪಡೆದುಕೊಂಡಿದ್ದ ಕೊಡಗು ಭೌಗೋಳಿಕವಾಗಿ ಅತ್ಯಂತ ಸೂಕ್ಷ್ಮ ನೆಲೆಯಾಗಿತ್ತು. ಕೊಡಗಿನ ಹಿಡಿತದಿಂದ ನಿರಾಳವಾಗಿದ್ದ ಹೈದರ್ ಅಲಿಯವರ ಅಧಿಕಾರವನ್ನು ಕೊಡಗಿನ ಜನತೆ ಒಪ್ಪಿಕೊಂಡಿರಲಿಲ್ಲ. ಅವರು ತೀವ್ರವಾಗಿ ವಿರೋಧಿಸುತ್ತಿದ್ದರು. ವೀರರಾಜೇಂದ್ರರು ಹಾಗೂ ಅವರ ಕುಟುಂಬವನ್ನು ಸೆರೆಯಲ್ಲಿರಿಸಿದ್ದ ಕಾರಣಕ್ಕಾಗಿ ಅಲ್ಲಿಯ ಪ್ರಜೆಗಳು ಸಿಡಿದೆದ್ದಿದ್ದರು. ಸುಬ್ಬರಸಯ್ಯನವರ ನಿರಾತಂಕ ಆಡಳಿತ ನಡೆಸುವಲ್ಲಿ ಅಡ್ಡಿಯುಂಟು ಮಾಡುತ್ತಿದ್ದರು. ಜೊತೆಗೆ ಹೈದರ್ ಅಲಿಯವರು ಕೊಡಗಿನ ಮೇಲೆ ಹಿಡಿತ ಸಾಧಿಸುವ ದೃಷ್ಟಿಯಿಂದ ಸ್ಥಾಪಿಸಿದ್ದ ಕಾಯಂ ಸೈನಿಕರ ಶಿಬಿರಗಳ ಮೇಲೆ ಗೆರಿಲ್ಲಾ ಮಾದರಿಯ ಯುದ್ಧ ನಡೆಸುತ್ತಿದ್ದರು. ಭೂಕಂದಾಯ ಸೇರಿದಂತೆ ಯಾವುದೇ ತೆರಿಗೆಗಳನ್ನು ಸುಬ್ಬರಸಯ್ಯನವರ ಅಧಿಕಾರಿಗಳಿಗೆ ನೀಡುವುದನ್ನು ನಿಲ್ಲಿಸಿದರು. ಮಾತ್ರವಲ್ಲದೆ ಕಂದಾಯ ಕೇಳಿಕೊಂಡು ಬಂದ ಅಧಿಕಾರಿಗಳನ್ನು ಹಳ್ಳಿಗಳಿಗೆ ಸೇರಿಸದಾದರು. ಅಮಲ್ದಾರ ಸುಬ್ಬರಸಯ್ಯನವರ ಆಡಳಿತ ಕೇಂದ್ರವಾಗಿದ್ದ ಮಡಿಕೇರಿಗೆ ಆಹಾರ ಧಾನ್ಯಗಳು ಬರದಂತೆ ತಡೆದರು. ಮಡಿಕೇರಿಯ ರಕ್ಷಣೆಗೆ ಸ್ಥಾಪಿಸಿದ್ದ ಸೈನಿಕ ಶಿಬಿರಗಳಿಗೂ ಆಹಾರ ಧಾನ್ಯ ತಲುಪದಂತೆ ನೋಡಿಕೊಂಡರು. ರಾತ್ರಿ ವೇಳೆಯಲ್ಲಿ ಸೈನಿಕ ಶಿಬಿರಗಳಿಗೆ ನುಗ್ಗಿ ದಿಢೀರ್ ದಾಳಿ ನಡೆಸಿ ಸೈನಿಕರನ್ನು ಭಯಭೀತರನ್ನಾಗಿಸುತ್ತಿದ್ದರು. ಹೀಗೆ ಕೊಡಗಿನ ಜನತೆ ಹೈದರ್ ಅಲಿಯವರ ಆಡಳಿತದ ವಿರುದ್ಧ ದಂಗೆ ಎದ್ದಿದ್ದರು. ಕೊಡಗಿನ ಜನರ ಅತೃಪ್ತಿ ಅಸಮಾಧಾನಗಳನ್ನು ಕಂಡ ಹೈದರ್ ಅಲಿಯವರು ಇಂತಹ ಉಪಟಳವನ್ನು ಮಟ್ಟ ಹಾಕಲು ಒಂದು ಸಂಚು ರೂಪಿಸಿದರು. ಕೇರಳದ ಕಡೆ ದಂಡೆತ್ತಿ ಹೋಗುವ ಸಂದರ್ಭದಲ್ಲಿ ಸೈನ್ಯದೊಡನೆ ಕೊಡಗಿನಲ್ಲಿ ಬೀಡು ಬಿಡುವ ನಿರ್ಧಾರ ಮಾಡಿದರು. ಆ ಸಂದರ್ಭದಲ್ಲಿ ಕೊಡಗಿನ ಮೇಲೆ ಮೂಲೆ ಮೂಲೆಗೂ ಸೈನಿಕರನ್ನು ಕಳುಹಿಸಿ ಕೈಗೆ ಸಿಕ್ಕವರನ್ನೆಲ್ಲ ಬಂಧಿಸಿ ತರುವಂತೆ ಸೂಚಿಸಿದರು. ಬಂಧಿತರಾದ ಕೊಡಗರನ್ನು ಮತ್ತವರ ಮುಖಂಡರಿಗೆ ಸಹಿಸಲಾಗದ ಚಿತ್ರಹಿಂಸೆ ಕೊಟ್ಟರು. ಕೆಲವರನ್ನು ತಲೆಕೆಳಗಾಗಿ ಮಾಡಿ ಮರಗಳಿಗೆ ತೂಗಿಬಿಟ್ಟರು. ಹೀಗೆ ತೂಗಿಬಿಟ್ಟ ಕೊಡಗರ ಕೆಳಭಾಗದಲ್ಲಿ ಬೆಂಕಿ ಹಾಕಿಸಿದರು. ಇಂತಹ ಘನಘೋರ ಹಿಂಸೆಯಲ್ಲಿ ಕೆಲವರು ಸಾವನ್ನಪ್ಪಿದ್ದರು. ಮತ್ತೆ ಕೆಲವರು ಹಿಂಸೆ ತಾಳಲಾರದೆ ಶರಣಾಗತರಾದರು. ಹೀಗೆ ಕೊಡಗರ ದಂಗೆಯನ್ನು ಮೆಟ್ಟಿ ಹಾಕುವಲ್ಲಿ ಹೈದರ್ ಅವರು ಯಶಸ್ವಿಯಾದರು. ಆದರೆ ಕೊಡಗಿನ ಜನರಿಗೆ ಗಾಯದ ಮೇಲೆ ಬರ ಎಳೆದಂತಾಗಿ ತಮ್ಮ ಕಿಚ್ಚನ್ನು ಸಹಿಸಿಕೊಂಡು ಕೆಲ ಕಾಲ ದಂಗೆ ಮತ್ತಿತರ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸಿದರು. ಇಂತಹ ಬೆಳವಣಿಗೆಗಳ ನಡುವೆಯೇ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹಾಗೂ ಹೈದರ್ ಅಲಿಯವರ ನಡುವೆ ಕ್ರಿಸ್ತಶಕ 1781ರಲ್ಲಿ ಮದರಾಸು ಪ್ರಾಂತ್ಯದಲ್ಲಿ ಯುದ್ಧ ಪ್ರಾರಂಭವಾಗುತ್ತದೆ. ಹೈದರ್ ಅಲಿಯವರು ತಮ್ಮೆಲ್ಲ ಸೈನ್ಯವನ್ನು ಆರ್ಕಾಟಿಗೆ ನಡೆಸಿಕೊಂಡು ತೆರಳುತ್ತಾರೆ. ಇದೇ ಕಾರಣ ಅವರಿಗೆ ಕೊಡಗಿನ ಕಡೆ ಗಮನ ಕೊಡಲು ಸಾಧ್ಯವಾಗದೇ ಹೋಯಿತು. ಇಂತಹ ಸುಸಂದರ್ಭವನ್ನು ಸದುಪಯೋಗಪಡಿಸಿಕೊಂಡ ಕೊಡಗರು ಸುಬ್ಬರಸಯ್ಯ ಮತ್ತವರ ಸಿಬ್ಬಂದಿಗಳನ್ನು ಕೊಡಗಿನಿಂದ ಒಡೆದೋಡಿಸಲು ನಿರ್ಧಾರ ಕೈಗೊಳ್ಳುತ್ತಾರೆ. ಸೈನಿಕರ ಮೇಲೆ ಯೋಜಿತ ದಾಳಿ ನಡೆಯುತ್ತದೆ. ಸೈನಿಕರಿಗೆ ಸರಬರಾಜಾಗುತ್ತಿದ್ದ ಆಹಾರ ಧಾನ್ಯಗಳನ್ನು ಸಂಪೂರ್ಣವಾಗಿ ತಡೆಹಿಡಿಯಲಾಗುತ್ತದೆ. ಹಸಿವಿನಿಂದ ಪರದಾಡುತ್ತಿದ್ದ ಸೈನಿಕರ ಮೇಲೆ ದಾಳಿ ನಡೆಸಲಾಗುತ್ತದೆ. ಕಡೆಗೆ ಸುಬ್ಬರಸಯ್ಯನವರ ಸಹಿತ ಎಲ್ಲ ಸೈನಿಕರು ಕೊಡಗಿನಿಂದ ಕಾಲ್ಕೀಳುತ್ತಾರೆ. ಹೈದರ್ ಅಲಿಯವರು ಆರ್ಕಾಟಿನಲ್ಲಿ ಬ್ರಿಟಿಷರೊಂದಿಗೆ ಯುದ್ಧದಲ್ಲಿ ತೊಡಗಿದ್ದಾಗಲೇ ಕೆಲ ದಿನಗಳಲ್ಲಿ ಅವರಿಗೆ ಬೆನ್ನು ಹುಣ್ಣು ಶುರುವಾಗಿ ಅವರು ರೋಗಗ್ರಸ್ತರಾಗುತ್ತಾರೆ. ಆ ರೋಗ ಉಲ್ಬಣಿಸಿ ಅವರು ಚೇತರಿಸಿಕೊಳ್ಳಲಾಗದೆ ಯುದ್ಧ ನಡೆಯುತ್ತಿರುವ ಸಂದರ್ಭದಲ್ಲಿಯೇ ಸಾವನ್ನಪ್ಪುತ್ತಾರೆ. ಇಂತಹ ಕ್ಲಿಷ್ಟಕರ ಸಂದರ್ಭದಲ್ಲಿ ಯುವಕರಾಗಿದ್ದ ಟಿಪ್ಪು ಸುಲ್ತಾನರು ಆರ್ಕಾಟಿನಲ್ಲಿ ನಡೆಯುತ್ತಿದ್ದ 2ನೇ ಮೈಸೂರು ಯುದ್ಧದ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳುತ್ತಾರೆ.
ಇದರಿಂದಾಗಿ ಸುಮಾರು 2-3 ವರ್ಷಗಳ ಕಾಲ ಶ್ರೀರಂಗಪಟ್ಟಣದ ಆಡಳಿತವು ಕೊಡಗಿನ ಮೇಲೆ ಗಮನ ಹರಿಸುವುದಿಲ್ಲ. ಆಗ ಕೊಡಗಿನ ಜನತೆ ಸ್ವತಂತ್ರರಾಗುತ್ತಾರೆ. ಹೈದರ್ ಅಲಿಯವರ ನಂತರ ಶ್ರೀರಂಗಪಟ್ಟಣದ ರಾಜ್ಯಾಡಳಿತವನ್ನು ವಹಿಸಿಕೊಂಡ ಟಿಪ್ಪು ಸುಲ್ತಾನರು ಬ್ರಿಟಿಷರ ವಿರುದ್ಧ ಆರ್ಕಾಟಿನಲ್ಲಿ ನಡೆದ ಯುದ್ಧದ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದ ಹಿಡಿತದಿಂದ ಮುಕ್ತಗೊಂಡಿದ್ದ ಪ್ರದೇಶಗಳನ್ನೆಲ್ಲ ಮತ್ತೆ ಶ್ರೀರಂಗಪಟ್ಟಣದ ಆಡಳಿತದ ವ್ಯಾಪ್ತಿಗೆ ತರಲು ನಿರ್ಧರಿಸುತ್ತಾರೆ. ಅದರಲ್ಲಿ ಕೊಡಗು ಪ್ರಮುಖವಾಗಿರುತ್ತದೆ. ಇದೇ ಹಿನ್ನೆಲೆಯಲ್ಲಿ ಟಿಪ್ಪು ಸುಲ್ತಾನರು ಕೊಡಗು ಆಡಳಿತವನ್ನು ಯಾವುದೇ ಕಾರಣಕ್ಕೂ ವೀರರಾಜೇಂದ್ರರಿಗೆ ಬಿಟ್ಟುಕೊಡದಿರಲು ಸಂಕಲ್ಪ ಮಾಡುತ್ತಾರೆ. ಹಾಸನದ ಗೋರೂರು ಕೋಟೆಯಲ್ಲಿ ಸೆರೆಯಾಳಾಗಿದ್ದ ಕೊಡಗಿನ ರಾಜಕುಟುಂಬವನ್ನು ಪಿರಿಯಾಪಟ್ಟಣದ ಕೋಟೆಯಲ್ಲಿ ಬಂಧಿಸುತ್ತಾರೆ. ಜೊತೆಗೆ ಕೋಟೆಯನ್ನು ಕಾದಿರಲು ಪಹರೆಯನ್ನು ಕಾವಲಿಟ್ಟಿರುತ್ತಾರೆ. ಆದರೆ ಅಸಹಾಯಕರಾದ ವೀರರಾಜೇಂದ್ರರು ಹಾಗೂ ಅವರ ಸಹೋದರರು ಸೂಕ್ತ ಸಮಯವನ್ನು ಕಂಡುಕೊಂಡು ಅಲ್ಲಿಂದ ಪರಾರಿಯಾಗುವ ಬಗೆಗೆ ಸಂಚು ರೂಪಿಸುತ್ತಿದ್ದರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ವೀರರಾಜೇಂದ್ರರ ತಾಯಿ ಹಾಗೂ ಮತ್ತಿತರ ಕುಟುಂಬ ಸದಸ್ಯರು ಸಿಡುಬು ರೋಗದಿಂದ ಸಾವನ್ನಪ್ಪುತ್ತಾರೆ. 1783ರಿಂದ 1784 ಇಸವಿಯಲ್ಲಿ ಟಿಪ್ಪು ಸುಲ್ತಾನರು ಹಾಗೂ ಬ್ರಿಟಿಷರ ನಡುವೆ ಮತ್ತೆ ಯುದ್ಧ ಪ್ರಾರಂಭವಾಗುತ್ತದೆ. ಮದ್ರಾಸ್ ಪ್ರಾಂತ್ಯದ ಭಾಗವಾಗಿದ್ದ ಮಂಗಳೂರಿನಲ್ಲಿ ನಡೆದ ಈ ಯುದ್ಧದಲ್ಲಿ ಟಿಪ್ಪು ಸುಲ್ತಾನರು ಮೇಲುಗೈ ಸಾಧಿಸುತ್ತಾರೆ. ಇಂತಿರುವಾಗ ಟಿಪ್ಪು ಸುಲ್ತಾನರು ಹಾಗೂ ಬ್ರಿಟಿಷರ ನಡುವೆ ಒಂದು ಒಪ್ಪಂದವೂ ಏರ್ಪಡುತ್ತದೆ. ಬ್ರಿಟಿಷರ ಮೇಲೆ ನಡೆದ ಯುದ್ಧದಲ್ಲಿ ದೊರೆತ ಗೆಲುವಿನಿಂದ ಸುಲ್ತಾನರ ಉತ್ಸಾಹ ನೂರ್ಮಡಿಸಿತ್ತು. ಅವರು ಮಂಗಳೂರಿನಿಂದ ಹೊರಟು ಕೊಡಗಿನ ಮೂಲಕ ಶ್ರೀರಂಗಪಟ್ಟಣಕ್ಕೆ ಹಿಂದಿರುಗುವ ನಿರ್ಧಾರ ಕೈಗೊಂಡು ಕೊಡಗಿನಲ್ಲಿ ಅಸ್ತಿತ್ವದಲ್ಲಿದ್ದ ಪರಿಸ್ಥಿತಿಯ ಅಧ್ಯಯನ ಮಾಡಲು ನಿರ್ಧರಿಸುತ್ತಾರೆ. ಅಂತೆಯೇ ಕೊಡಗಿನ ಮುಖ್ಯಸ್ಥರನ್ನು ಆಹ್ವಾನಿಸಿ ಸಭೆಯೊಂದನ್ನು ನಡೆಸುತ್ತಾರೆ. 3-4 ವರ್ಷಗಳಿಂದ ಸ್ವತಂತ್ರರೆಂದು ಘೋಷಿಸಿಕೊಂಡಿದ್ದ ಕೊಡಗರಿಗೆ ಟಿಪ್ಪು ಸುಲ್ತಾನರು ತಮ್ಮ ವಿರುದ್ಧ ದಂಗೆ ಎದ್ದವರಿಗೆ ಬಂದಿರುವ ಹಾಗೂ ಬರುವಂತಹ ಪರಿಸ್ಥಿತಿಯನ್ನು ಗಮನಕ್ಕೆ ತಂದರು. ಅದರ ಪ್ರಕಾರ ಶ್ರೀರಂಗಪಟ್ಟಣದ ವಿರುದ್ಧ ಪಿತೂರು ನಡೆಸಿದ ಬ್ರಿಟಿಷರ ಸೇನೆಗೆ ನೆರವಾದ ಮಂಗಳೂರಿನ 10,000 ಕ್ರಿಶ್ಚಿಯನ್ನರನ್ನು ಸೆರೆಯಲ್ಲಿಡಲಾಗಿತ್ತು. ಅವರನ್ನು ಬಂಧಿಸಿ ಅನೇಕರನ್ನು ಇಸ್ಲಾಂ ಧರ್ಮಕ್ಕೆ ಮತಾಂತರಿಸಲಾಗಿತ್ತು. ಅಂತೆಯೇ ಕೊಡಗರನ್ನು ದಂಗೆ ಎದ್ದರೆ ಅಂಥದ್ದೇ ಪರಿಸ್ಥಿತಿ ಉಂಟಾಗಬಹುದೆಂದು ಎಚ್ಚರಿಸಿದರು. ಸುಲ್ತಾನರ ಈ ತೆರನಾದ ಬೆದರಿಕೆಗಳಿಗೆ ಕೊಡಗಿನ ಜನತೆ ಒಲ್ಲದ ಮನಸ್ಸಿನಿಂದ ಒಪ್ಪಲೇಬೇಕಾಯಿತು. ಅದಕ್ಕೆ ಮುಖ್ಯ ಕಾರಣವೆಂದರೆ ಸುಸಜ್ಜಿತವಾದ ಸುಲ್ತಾನರ ಸೇನಾಪಡೆ. ಮಂಗಳೂರಿನಲ್ಲಿ ಬ್ರಿಟಿಷರನ್ನು ಸೋಲಿಸಿದ್ದ ಸುಲ್ತಾನರ ಬಹುದೊಡ್ಡ ಹುಮ್ಮಸ್ಸು ಕೊಡಗರ ಆತಂಕಕ್ಕೆ ಕಾರಣವಾಯಿತು. ಮುಂದೆ ಕೊಡಗನ್ನು ತಮ್ಮ ಕೈವಶಕ್ಕೆ ತೆಗೆದುಕೊಂಡ ಸುಲ್ತಾನರು ಕೊಡಗಿನ ಕೇಂದ್ರ ಭಾಗವೆನಿಸಿದ್ದ ಮಡಿಕೇರಿಯಲ್ಲಿದ್ದ ಕೋಟೆಯನ್ನು ಪುನರುಜ್ಜೀವನಗೊಳಿಸಲು ನಿರ್ಧರಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ಮಣ್ಣಿನಿಂದ ಕಟ್ಟಲ್ಪಟ್ಟ ಕೊಡಗಿನ ಕೋಟೆಯನ್ನು ಧ್ವಂಸ ಮಾಡಲಾಗುತ್ತದೆ. ಸಂಪೂರ್ಣ ನೆಲಸಮಗೊಂಡ ಮಣ್ಣಿನ ಕೋಟೆಯ ಸ್ಥಳದಲ್ಲಿ ಕಲ್ಲಿನ ಕೋಟೆ ಮೈದಾಳುತ್ತದೆ. ನಂತರ ಸೈನಿಕರ ಠಾಣೆಯನ್ನು ಕೋಟೆಯಲ್ಲಿ ಸ್ಥಾಪಿಸಲಾಗುತ್ತದೆ. ಕೊಡಗಿನ ಉಸ್ತುವಾರಿಯನ್ನು ನೋಡಿಕೊಳ್ಳಲು ಜಾಫರ್ ಕುಲಿಬೇಗ್ ಎಂಬ ಸರದಾರರನ್ನು ಕೊಡಗಿನ ಕಿಲ್ಲೆದಾರರನ್ನಾಗಿ ನೇಮಿಸಲಾಗುತ್ತದೆ. ನಂತರ ಮಡಿಕೇರಿಗೆ ತಮ್ಮ ಕಿಲ್ಲೆದಾರರಾದ ಜಾಫರ್ ರವರ ಹೆಸರನ್ನೇ ಇಟ್ಟು ಅದಕ್ಕೆ ಜಾಫರ್ಬಾದ್ ಎಂಬ ನಾಮಕರಣ ಮಾಡುತ್ತಾರೆ. ಮುಂದೆ ಕುಶಾಲನಗರ, ಬೆಪ್ಪುನಾಡಿನ ಅರಮನೆಗೇರಿ ಗ್ರಾಮ ಹಾಗೂ ಭಾಗಮಂಡಲಗಳಿಗೆ ತಮ್ಮ ಪ್ರತಿನಿಧಿಗಳನ್ನು ಕಳುಹಿಸಿ ಅಲ್ಲಿಯೂ ಕೋಟೆಗಳನ್ನು ಕಟ್ಟಿಸುತ್ತಾರೆ. ಅಲ್ಲಿಯೂ ಸೈನಿಕರ ಠಾಣೆಗಳನ್ನು ಸ್ಥಾಪಿಸಿ ಸೈನ್ಯದ ತುಕಡಿಗಳನ್ನಿಡುತ್ತಾರೆ. ಸುಲ್ತಾನರ ದರ್ಬಾರಿನಲ್ಲಿ ಭಾಗಮಂಡಲದ ಬಗಂಡೇಶ್ವರ ದೇವಾಲಯ ಹಾಗೂ ಸುತ್ತಮುತ್ತಲ ಪ್ರದೇಶವು ಸೈನಿಕರ ಠಾಣೆಗಳಾಗಿ ಮಾರ್ಪಾಡಾಗುತ್ತದೆ. ದೇವಾಲಯದ ಎರಡೂ ಬದಿಯಲ್ಲಿ ಕಾವೇರಿ ಹಾಗೂ ಕನ್ನಿಕಾಸಾ ನದಿಗಳು ಹರಿಯುತ್ತಿರುತ್ತವೆ. ಈ ಹಿನ್ನೆಲೆಯಲ್ಲಿ ಈ ಭಾಗಕ್ಕೆ ಅಫ್ಜಲಾಬಾದ್ ಎಂಬ ನಾಮಕರಣ ಮಾಡುತ್ತಾರೆ. ಅಂದರೆ ಕೊಡಗನ್ನು ಸಂಪೂರ್ಣ ಮುಸ್ಲಿಮೀಕರಣ ಮಾಡುವ ಪ್ರಯತ್ನ ಸುಲ್ತಾನರದ್ದಾಗಿರುತ್ತದೆ. ಟಿಪ್ಪು ಸುಲ್ತಾನರು ಕೊಡಗನ್ನು ಎಷ್ಟೇ ಅಧೀನದಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸಿದರೂ ಕೂಡ ಅದು ಸಾಧ್ಯವಾಗುವಂತೆ ಕಾಣದಾಯಿತು. ಕೊಡಗರು ಸುಲ್ತಾನರ ಆಡಳಿತವನ್ನು ಬಲುಘೋರ ರೀತಿಯಲ್ಲಿ ಧಿಕ್ಕರಿಸುತ್ತಿದ್ದರು. ಇಂತಹ ಪರಿಸ್ಥಿತಿಯನ್ನು ತಟಸ್ಥತೆಗೆ ತರಲು ತಮ್ಮ 15,000 ಸೈನಿಕರೊಡನೆ ಜೈನುಲ್ಲಾಬ್ದೀನ್ ಸುಸ್ತ್ರಿ ಎಂಬ ಸೈನ್ಯಾಧಿಕಾರಿಗಳನ್ನು ಕೊಡಗಿಗೆ ಕಳುಹಿಸಿಕೊಡುತ್ತಾರೆ. ಆದರೆ ಇವರ ಆಟಾಟೋಪಗಳಿಗೂ ಬಗ್ಗದ ಕೊಡಗರು ಅವರ ಮೇಲೂ ಕೂಡ ಗೆರಿಲ್ಲಾ ಮಾದರಿಯ ದಾಳಿ ನಡೆಸಿದರು. ಕೊನೆಗೆ ಕೋಪೋದ್ರಿಕ್ತರಾದ ಸುಲ್ತಾನರು
ಕೊಡಗನ್ನು ನಿಯಂತ್ರಣಕ್ಕೆ ತರಲು ಸಂಕಲ್ಪ ಮಾಡಿ ಫ್ರೆಂಚ್ ಸೇನಾಪಡೆಯಲ್ಲಿ ಅತ್ಯಂತ ಉತ್ತಮ ತರಬೇತಿಯನ್ನು ಹೊಂದಿದ್ದ ಫ್ರೆಂಚ್ ಸೇನಾಧಿಕಾರಿ ಲಾಲಿ ಎಂಬಾತರ ನೇತೃತ್ವದಲ್ಲಿ ಕೊಡಗಿನ ದಟ್ಟ ಅಡವಿಯೊಳಕ್ಕೆ ಸೈನಿಕರನ್ನು ಕಳುಹಿಸಿ ಕೊಡಗರನ್ನು ಬಂಧಿಸಿ ತರುವಂತೆ ಸೂಚಿಸುತ್ತಾರೆ. ಅನೇಕ ಕೊಡಗಿನ ಮುಖಂಡರನ್ನು ಈ ಸಂದರ್ಭದಲ್ಲಿ ಬಂಧಿಸಿ ಕರೆತರಲಾಗುತ್ತದೆ. ದೇವಟು ಪರುಂಬು ಎಂಬಲ್ಲಿ ಸೇನಾ ಶಿಬಿರವನ್ನು ಹೂಡಿದ್ದ ಸುಲ್ತಾನರು ಬಂಧಿಸಿ ತರಲಾಗಿದ್ದ ಕೊಡಗರ ಜೊತೆ ಅತ್ಯಂತ ಸೌಹಾರ್ದಯುತವಾಗಿ ನಡೆದುಕೊಳ್ಳುತ್ತಾರೆ. ಈ ಸಂಚಿನ ಹಿಂದೆ ಮೋಸ ಅಡಗಿರುವುದು ಕೊಡಗರಿಗೆ ಅರ್ಥವಾಗುವುದಿಲ್ಲ. ಕೊಡಗರನ್ನುದ್ದೇಶಿಸಿ ಮಾತನಾಡಿದ ಸುಲ್ತಾನರು ಮುಂದೆ ಅವರ ಬೇಡಿಕೆಗಳನ್ನು ತಾವು ಬಗೆಹರಿಸುತ್ತೇವೆಂಬ ಭರವಸೆ ನೀಡಿದರು. ಮುಂದೆ ರಕ್ತಪಾತವಾಗುವುದು ಬೇಡ, ಅಸ್ತ್ರ ಶಸ್ತ್ರಾಸ್ತ್ರಗಳನ್ನು ಬದಿಗಿಟ್ಟು ಏರ್ಪಡಿಸಿರುವ ಔತಣಕೂಟದಲ್ಲಿ ಭಾಗವಹಿಸಬೇಕೆಂದು ವಿನಂತಿಸಿಕೊಂಡರು. ಜೊತೆಗೆ ಹೊರಗೆ ಉಳಿದಿದ್ದ ಹಲವಾರು ಕೊಡಗರನ್ನು ದೇವಟ್ಟು ಪರಂಬುಗೆ ಕರೆಸಿದರು. ಕೊಡಗರೆಲ್ಲ ಸುಲ್ತಾನರ ಹಿತನುಡಿಗಳಿಗೆ ಮರುಳಾಗಿ ಔತಣಕೂಟಕ್ಕೆ ಕೂತಾಗ ಕೂಡಲೇ ಸುತ್ತಲಿನ ಗಿರಿಕಂದರಗಳಲ್ಲಿ ಅವಿತಿದ್ದ ಲಾಲಿ ನೇತೃತ್ವದ ಸೈನಿಕರು ಹಠಾತ್ತನೆ ಕೊಡಗರ ಮೇಲೆ ದಾಳಿ ಇಟ್ಟು ಹೆಂಗಸು ಮಕ್ಕಳೆನ್ನದೆ 35,000 ಕೊಡಗರನ್ನು ನಿರ್ದಯೆಯಿಂದ ಹತ್ಯೆಗೈಯುತ್ತಾರೆ. ಮಾತ್ರವಲ್ಲದೆ 50,000ಕ್ಕೂ ಹೆಚ್ಚು ಕೊಡಗರನ್ನು ಬಂಧಿಸಿ ಅವರೆಲ್ಲರನ್ನು ವಿರಾಜಪೇಟೆ, ಬೆಳಗುಂದ, ಅಮ್ಮತ್ತಿ ಹಾಗೂ ಹುಣಸೂರು ಮಾರ್ಗವಾಗಿ ಶ್ರೀರಂಗಪಟ್ಟಣದ ಗಂಜಾಂಗೆ ತಂದು ಸೆರೆಯಲ್ಲಿಡುತ್ತಾರೆ. ಹೀಗೆ ಸೆರೆವಾಸಿಗಳಾದ ಎಲ್ಲ ಕೊಡಗರನ್ನು ಮತಾಂತರಗೊಳಿಸಿ ಮುಸ್ಲಿಮರನ್ನಾಗಿ ಮಾಡುತ್ತಾರೆ. ಸುಂದರವಾದ ಅನೇಕ ಕೊಡಗಿನ ಹೆಣ್ಣು ಮಕ್ಕಳನ್ನು ಮುಸಲ್ಮಾನರಿಗೆ ಕೊಡುಗೆಯಾಗಿ ನೀಡುತ್ತಾರೆ. ಬಹುಸಂಖ್ಯೆಯಲ್ಲಿದ್ದ ಮಕ್ಕಳನ್ನು ನಪುಂಸಕರನ್ನಾಗಿ ಮಾಡುತ್ತಾರೆ. ಸುಲ್ತಾನರ ಸೇನಾಪಡೆಯು ನಡೆಸಿದ ಮತಾಂತರ ಹಾಗೂ ಬಲಾತ್ಕಾರದ ನಪುಂಸಕತ್ವವನ್ನು ವಿರೋಧಿಸಿದವರನ್ನು ಆನೆಯ ಕಾಲಿನಿಂದ ತುಳಿಸಿ ಚಿತ್ರಹಿಂಸೆ ಮಾಡಿ ಕೊಲ್ಲಲಾಗುತ್ತದೆ. ಕೆಲವರನ್ನು ಹುಲಿಯ ಬೋನಿಗೆ ಎಸೆದರೆ ಮತ್ತೆ ಕೆಲವರನ್ನು ನದಿಗೆ ಎಸೆದು ಮೊಸಳೆಗಳಿಗೆ ಆಹಾರವನ್ನಾಗಿಸಲಾಗುತ್ತದೆ. ಮತಾಂತರರಾದ ಅನೇಕ ಕೊಡಗರನ್ನು ಶ್ರೀರಂಗಪಟ್ಟಣದ ಸೈನಿಕರಾಗಿ ಮಾರ್ಪಾಡು ಮಾಡಲಾಗುತ್ತದೆ. ಜೊತೆಗೆ ಈ ಕೊಡಗರನ್ನು ಮಹಮ್ಮದೀಯರು ಎಂದು ನಾಮಕರಣ ಮಾಡಲಾಗುತ್ತದೆ. ಹೀಗೆ ಸಾವಿರಾರು ಕೊಡಗರನ್ನು ಸೆರೆ ಹಿಡಿದುಕೊಂಡು ಹೋದ ಮೇಲೆ ಅವರು ವಾಸ ಮಾಡುತ್ತಿದ್ದ ಮನೆ, ಮಠ, ಬೇಸಾಯ ಮಾಡುತ್ತಿದ್ದ ಕೃಷಿ ಭೂಮಿ ಇವುಗಳನ್ನು ಹೇಳ ಕೇಳದವರಿಲ್ಲದಂತಾಗಿತ್ತು. ಇಂತಹ ಸಂದರ್ಭದಲ್ಲಿ ಮೈಸೂರು ರಾಜ್ಯದಿಂದ ಶೇಖ್ ಸಯ್ಯದ್, ಮೊಘಲ್, ಪಠಾಣ್ ಎಂಬ 4 ವರ್ಗದ ಮುಸ್ಲಿಮರಿಗೆ ಕೊಡಗರ ಭೂಮಿಯನ್ನು ಜಹಗೀರಾಗಿ ನೀಡಲಾಗಿತ್ತು. ಸುಲ್ತಾನರ ಅಟ್ಟಹಾಸಕ್ಕೆ ಅಂಕುಶ ಹಾಕುವವರೇ ಇರದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಸುಲ್ತಾನರ ಹಾಗೂ ಅವರ ಸೈನಿಕರ ನಿರಂಕುಶ ನಡೆಯ ವಿರುದ್ಧ ಪ್ರತಿಭಟಿಸಲಾಗದ ಸಾವಿರಾರು ಕೊಡಗರು ಕೊಡಗಿನಿಂದ ಬಹುದೂರ ಸಾಗಿ ಮಲಯಾಳ ಪ್ರದೇಶದಲ್ಲಿ ಕಾಡು ಮೃಗಗಳನ್ನು ಬೇಟೆಯಾಡಿಕೊಂಡು ತಮಗೆ ಸಿಕ್ಕ ಭೂಮಿಯಲ್ಲಿ ಕೃಷಿ ಮಾಡಿಕೊಂಡು ಬದುಕು ಸಾಗಿಸುತ್ತಾರೆ. ಇವರ ಸೇಡು ಸುಲ್ತಾನರ ವಿರುದ್ಧ ಬೆಂಕಿಯಂತೆ ಉರಿಯತೊಡಗಿತ್ತು. ಈ ಹಿನ್ನೆಲೆಯಲ್ಲಿ ಪಿರಿಯಾಪಟ್ಟಣದಲ್ಲಿ ಬಂಧಿತರಾಗಿದ್ದ ಕೊಡಗಿನ ರಾಜ ವೀರರಾಜೇಂದ್ರರು ಹಾಗೂ ಅವರ ಕುಟುಂಬದವರನ್ನು ಸೆರೆಯಿಂದ ಮುಕ್ತಗೊಳಿಸಬೇಕೆಂದು ಸಂಕಲ್ಪಿಸುತ್ತಾರೆ. ಇಂತಿರುವಾಗಲೇ ಕೊಡಗಿನ 12 ಜನ ಮುಖ್ಯಸ್ಥರು ಪಿರಿಯಾಪಟ್ಟಣದ ಕೋಟೆಗೆ ಬಂದು ವೀರರಾಜೇಂದ್ರರನ್ನು ಭೇಟಿ ಮಾಡಿ ಅವರನ್ನು ಬಂಧಮುಕ್ತರನ್ನಾಗಿ ಮಾಡುವುದಾಗಿ ಹೇಳಿ ಭರವಸೆ ನೀಡಿದರು. ಆ 12 ಕೊಡಗಿನ ಮುಖ್ಯಸ್ಥರು ತಮ್ಮ ತಂತ್ರಗಾರಿಕೆಯನ್ನು ಉಪಾಯವಾಗಿ ವೀರರಾಜೇಂದ್ರರಿಗೆ ತಲುಪಿಸಿದರು. ಆ ತಂತ್ರಗಾರಿಕೆಯಲ್ಲಿ ವೀರರಾಜೇಂದ್ರರಿಗೆ ಪಿರಿಯಾಪಟ್ಟಣದ ಕೋಟೆಯಲ್ಲಿ ಸಹಾಯಕರು ಇರುವರೆಂದು ಸೂಚಿಸಲಾಯಿತು. ಅದರಂತೆ ಆ ಮುಖ್ಯಸ್ಥರು ಸೂಚಿಸಿದ ಸಮಯಕ್ಕೆ ಎಲ್ಲ ಕಾರ್ಯೋನ್ಮುಖರಾದರು. ಅವರಿಗೆ ಆ ಕೋಟೆಯಲ್ಲಿ ಪಹರೆ ಕಾಯುತ್ತಿದ್ದ ಹೊಂಬಾಳೆ ನಾಯಕ ಹಾಗೂ ಇಸ್ಮಾಯಿಲ್ ಖಾನ್ ಎಂಬ ಸಿಪಾಯಿಗಳು ಸಹಾಯ ಹಸ್ತ ನೀಡಿದರು. ಎಲ್ಲವೂ ನಿಗದಿಯಾದಂತೆ ವೀರರಾಜೇಂದ್ರರನ್ನು ಆ ಬಲಾಢ್ಯ ದುರ್ಭೇದ್ಯವಾದ ಪಹರೆ ಕಾಯುತ್ತಿದ್ದ ಕೋಟೆಯಿಂದ ಉಪಾಯವಾಗಿ ಕೊಡಗಿನ ಗಡಿ ಮುಟ್ಟಿಸಲಾಯಿತು. ಈ ಉಪಕಾರಕ್ಕಾಗಿ ವೀರರಾಜೇಂದ್ರರು ಹೊಂಬಾಳೆ ನಾಯಕರಿಗೂ ಹಾಗೂ ಇಸ್ಮಾಯಿಲ್ ಖಾನರವರಿಗೂ ಧನ್ಯವಾದಗಳನ್ನು ತಿಳಿಸಿ ಗೌರವಿಸಿದರು. ಹೀಗೆ ಪಿರಿಯಾಪಟ್ಟಣದ ಕೋಟೆಯಿಂದ ತಪ್ಪಿಸಿಕೊಂಡ ವೀರರಾಜೇಂದ್ರರು ತಮ್ಮ ಕುಟುಂಬದವರನ್ನೆಲ್ಲ ಸುರಕ್ಷಿತ ಪ್ರದೇಶದಲ್ಲಿ ನೆಲೆ ನಿಲ್ಲಿಸಿ ಕೊಡಗಿನಾದ್ಯಂತ ಕೊಡವರನ್ನು ಸಂಘಟಿಸುವ ಪ್ರಯತ್ನ ಮಾಡುತ್ತಾರೆ. ಈ ಸಮಯದಲ್ಲಿ ಪಿರಿಯಾಪಟ್ಟಣದ ಸಿಪಾಯಿಗಳಿಬ್ಬರು ಹಾಗೂ ಕೊಡಗಿನ ಮುಖ್ಯಸ್ಥರೆಲ್ಲರೂ ವೀರರಾಜೇಂದ್ರರ ಬೆಂಬಲವಾಗಿ ನಿಂತರು. ಮೊದಲಿಗೆ ವೀರರಾಜೇಂದ್ರರು ಟಿಪ್ಪು ಸುಲ್ತಾನರ ಅಧೀನದಲ್ಲಿದ್ದ ಕುಶಾಲನಗರ, ಬೆಪ್ಪುನಾಡು,
ಭಾಗಮಂಡಲದ ಕೋಟೆಗಳನ್ನೆಲ್ಲ ವಶಪಡಿಸಿಕೊಂಡು ಭಾಗಮಂಡಲದ ಬಗಂಡೇಶ್ವರ ದೇವಾಲಯದಿಂದ ಸ್ಥಳಾಂತರವಾಗಿದ್ದ ಲಿಂಗಗಳು ಹಾಗೂ ವಿಗ್ರಹಗಳನ್ನು ಪುನಃ ಬಗಂಡೇಶ್ವರ ದೇವಾಲಯದಲ್ಲೇ ಪ್ರತಿಷ್ಠಾಪಿಸುವಂತೆ ಮಾಡಿದ್ದರು. ಹೀಗೆ ಟಿಪ್ಪು ಸುಲ್ತಾನರ ವಿರುದ್ಧದ ಪರಾಕ್ರಮದ ಹೋರಾಟ ನಡೆಸಿದ ವೀರರಾಜೇಂದ್ರರು ಕೊಡಗು ರಾಜ್ಯವನ್ನು ಸಂಪೂರ್ಣವಾಗಿ ಶ್ರೀರಂಗಪಟ್ಟಣದಿಂದ ಮುಕ್ತಗೊಳಿಸುತ್ತಾರೆ. ತದನಂತರ ಅಧಿಕೃತವಾಗಿ ಕೊಡಗಿನ ಸಿಂಹಾಸನದ ಉತ್ತರಾಧಿಕಾರಿಯಾಗಿ ಪಟ್ಟಾಭಿಷಿಕ್ತರಾಗುತ್ತಾರೆ. ಇಂತಹ ಅವಧಿಯಲ್ಲಿ ಟಿಪ್ಪು ಸುಲ್ತಾನರು ಮತ್ತೆ ದಾಳಿಯಿಡಬಹುದಾದ ಸಂದರ್ಭ ಒದಗಬಹುದೆಂದು ಯೋಚಿಸಿದ ವೀರರಾಜೇಂದ್ರರು ಆ ವೇಳೆಗಾಗಲೇ ದಕ್ಷಿಣದಲ್ಲಿ ಬಲವಾಗಿ ಬೇರೂರಿದ್ದ ಬ್ರಿಟಿಷರ ಜೊತೆ ಗೆಳೆತನವನ್ನು ಮಾಡಿಕೊಂಡು ಅವರ ಸಹಾಯ ಪಡೆಯಲಾರಂಭಿಸಿದರು. ಬ್ರಿಟಿಷರು ಹಾಗೂ ಟಿಪ್ಪು ಸುಲ್ತಾನರ ನಡುವೆ ನಡೆದ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಬ್ರಿಟಿಷರಿಗೆ ಸಂಪೂರ್ಣ ನೆರವು ನೀಡಿದ್ದ ವೀರರಾಜೇಂದ್ರ ಒಡೆಯರ ಇಂತಹ ತಂತ್ರಗಾರಿಕೆಯ ಕಾರಣದಿಂದ ಸುಲ್ತಾನರು ಮತ್ತೆ ಕೊಡಗಿನ ಮೇಲಣ ಮೋಹವನ್ನು ಸಂಪೂರ್ಣವಾಗಿ ತ್ಯಜಿಸಿದ್ದರು. ಕಟ್ಟಕಡೆಗೆ ಟಿಪ್ಪು ಸುಲ್ತಾನರು ಹಾಗೂ ಬ್ರಿಟಿಷರ ನಡುವೆ ನಡೆದ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ವೀರರಾಜೇಂದ್ರರು ಬ್ರಿಟಿಷರಿಗೆ ಬೆಂಗಾವಲಾಗಿ ನಿಂತರು. ಹಾಲಿ ಯುದ್ಧದಲ್ಲಿ ಟಿಪ್ಪು ಸುಲ್ತಾನರು ಸೋಲುವುದು ಹೆಚ್ಚು ಕಡಿಮೆ ಖಚಿತವಾಗಿತ್ತು. ಹೈದರಾಬಾದಿನ ನಿಜಾಮರು, ಮರಾಠ ಪೇಶ್ವೆಗಳು, ಟ್ರಾವಂಕೂರಿನ ಮಹಾರಾಜರು, ಮೈಸೂರಿನ ಪದಚ್ಯುತ ರಾಣಿ ಲಕ್ಷ್ಮೀ ಅಮ್ಮಣ್ಣಿಯವರು ಬ್ರಿಟಿಷರಿಗೆ ನೆರವಾಗಿದ್ದರು. ಇದೇ ಯುದ್ಧದಲ್ಲಿ ಟಿಪ್ಪು ಸುಲ್ತಾನರು ಸಾವನ್ನಪ್ಪಿದರು. ಅವರ ಸೇನೆ ಬ್ರಿಟಿಷರಿಗೆ ಶರಣಾಗತವಾಯಿತು. ಟಿಪ್ಪು ಸುಲ್ತಾನರ ಅವನತಿಯ ನಂತರ ಮತ್ತಷ್ಟು ಸೀಮೆ ಹಾಗೂ ಪಾಳೆಪಟ್ಟುಗಳು ವೀರರಾಜೇಂದ್ರರ ಆಡಳಿತಕ್ಕೊಳಪಟ್ಟವು. ಇದನ್ನು ಬ್ರಿಟಿಷರು ವೀರರಾಜೇಂದ್ರರು ತಮಗೆ ನೀಡಿದ ನೆರವಿಗಾಗಿ ಕೊಡಲ್ಪಟ್ಟರು. ಆದರೆ ಬ್ರಿಟಿಷರು ಪರೋಕ್ಷವಾಗಿ ಕೊಡಗಿನ ಮೇಲೆ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿದ್ದರು. ಇದು ವೀರರಾಜೇಂದ್ರರಿಗೆ ಅನಿವಾರ್ಯವಾಗಿತ್ತು. ಹೀಗೆ ಬ್ರಿಟಿಷರಿಗೆ 7-8 ವರ್ಷಗಳ ಕಾಲ ಕಪ್ಪ ಕಾಣಿಕೆ ಸಲ್ಲಿಸುತ್ತಾ ರಾಜ್ಯಭಾರ ನಡೆಸಿದ ವೀರರಾಜೇಂದ್ರರು ತಮಗೆ ಗಂಡು ಸಂತಾನವಿಲ್ಲದ ಕಾರಣವಾಗಿ ಸಾವು ಸನ್ನಿಹಿತವಾದಾಗ ತಮ್ಮ ಮಗಳು ದೇವಮ್ಮಾಜಿಯವರಿಗೆ ರಾಜಮುದ್ರೆ ನೀಡಿ ಕೊಡಗಿನ ಆಡಳಿತದ ಜವಾಬ್ದಾರಿಯನ್ನು ವಹಿಸಬೇಕೆಂದು ನಿರ್ಧರಿಸುತ್ತಾರೆ. ಆದರೆ ಅವರಿಗೆ ಈ ವಿಚಾರವಾಗಿ ತಮ್ಮಂದಿರಾದ ಅಪ್ಪಂಗಳದಲ್ಲಿದ್ದ ಅಪ್ಪಾಜಿರಾಜರು ಹಾಗೂ ಹಾಲೇರಿಯ ಲಿಂಗರಾಜರು ಅಡ್ಡಿಯುಂಟು ಮಾಡುವರೆಂಬ ಹೆದರಿಕೆಯೂ ಕಾಡುತ್ತಿದ್ದು, ಇದೇ ಕಾರಣದಿಂದ ವೀರರಾಜೇಂದ್ರರು ಒಂದೊಮ್ಮೆ ನಾನು ಸತ್ತರೆ ನನ್ನ ಮಕ್ಕಳು ಹಾಗೂ ಕುಟುಂಬದವರನ್ನು ಸಿಂಹಾಸನದಾಸೆಗೆ ಇವರು ನಡೆಸಿಕೊಳ್ಳುವ ರೀತಿ ಕ್ರೂರವಾಗಿರಬಹುದೆಂದು ಯೋಚಿಸಿ ತಮ್ಮ ತಮ್ಮಂದಿರನ್ನೇ ಕೊಲ್ಲಿಸಲು ಕಾರ್ಯೋನ್ಮುಖರಾದರು. ಆ ಸಂಚಿನಂತೆ ತಮ್ಮ ಆಪ್ತ ಬಂಟರನ್ನು ಕರೆಸಿ ಒಂದು ತಂಡವನ್ನು ಅಪ್ಪಂಗಳಕ್ಕೂ ಮತ್ತೊಂದು ತಂಡವನ್ನು ಹಾಲೇರಿಗೂ ಕಳುಹಿಸಿಕೊಟ್ಟರು. ಆದರೆ ಕೆಲ ಸಮಯದಲ್ಲೇ ತಮ್ಮ ನಿರ್ಧಾರ ತಪ್ಪೆಂದು ಜ್ಞಾನೋದಯಗೊಂಡ ವೀರರಾಜೇಂದ್ರರು ಕೂಡಲೇ ಮತ್ತೆ ಕೆಲವು ಬಂಟರನ್ನು ಕರೆದು ಈ ಕೊಲೆಯನ್ನು ಹೇಗಾದರೂ ಮಾಡಿ ತಪ್ಪಿಸುವಂತೆ ಕಳುಹಿಸಿಕೊಟ್ಟರು. ಆದರೆ ಅಪ್ಪಂಗಳದ ಅರಮನೆ ಸಮೀಪವಿದ್ದದ್ದರಿಂದ ಅಪ್ಪಾಜಿ ರಾಜರನ್ನು ವೀರರಾಜೇಂದ್ರರ ಬಂಟರು ಹತ್ಯೆಗೈದು ಅವರ ಶಿರಸ್ಸನ್ನು ಹರಿವಾಣದಲ್ಲಿಟ್ಟು ತರುತ್ತಿದ್ದರು. ಇನ್ನೊಂದು ತಂಡ ಹಾಲೇರಿಗೆ ತಲುಪುವ ಮೊದಲೇ ಧಾವಿಸಿದ್ದ ಕೆಲವು ಬಂಟರು ಅವರನ್ನು ತಡೆದು ಆಗಬಹುದಾಗಿದ್ದ ಅನಾಹುತವನ್ನು ತಪ್ಪಿಸಿದರು. ಹೀಗೆ ಅಪ್ಪಾಜಿರಾಜರ ಕೊಲೆ ಕೊಡಗಿನ ರಾಜಮನೆತನದ ಪರಂಪರೆಯಲ್ಲಿ ಒಂದು ಕರಾಳ ಅಧ್ಯಾಯವಾಗಿ ದಾಖಲಾಗುತ್ತದೆ. ಮುಂದೆ ಬ್ರಿಟಿಷರ ಮಾರ್ಗದರ್ಶನದಂತೆ ರಾಜ್ಯಾಡಳಿತದ ಜವಾಬ್ದಾರಿಯನ್ನು ತಮ್ಮ ಮಗಳಿಗೆ ವಹಿಸಿದ ವೀರರಾಜೇಂದ್ರರು 1809ರಲ್ಲಿ ಇಹಲೋಕ ತ್ಯಜಿಸಿದರು. ನಂತರದ ದಿನಗಳಲ್ಲಿ ಕೊಡಗಿನ ಜನತೆ ವೀರರಾಜೇಂದ್ರರನ್ನು ದೊಡ್ಡ ವೀರರಾಜೇಂದ್ರರೆಂದು ಗೌರವಯುತವಾಗಿ ಕೊಂಡಾಡಿದರು. ಇಂತಹ ದೊಡ್ಡ ವೀರರಾಜೇಂದ್ರರ ಮರಣಶಾಸನದಂತೆ ದೇವಮ್ಮಾಜಿಯವರು ಚಿಕ್ಕವರಾಗಿದ್ದ ಕಾರಣ ಆಡಳಿತದ ಉಸ್ತುವಾರಿಯನ್ನು ಸೋದೆಯ ಬಸವಲಿಂಗರಾಜರಿಗೆ ವಹಿಸಲಾಯಿತು. ಅಂತೆಯೇ ಕೊಡಗಿನ ಮುಖ್ಯಸ್ಥರೆಲ್ಲರೂ ಬಸವಲಿಂಗರಾಜರ ಉಸ್ತುವಾರಿಯಲ್ಲಿ ರಾಣಿ ದೇವಮ್ಮಾಜಿಯವರ ಹೆಸರಲ್ಲಿ ಆಡಳಿತ ಮುಂದುವರಿಯಲು ತಮ್ಮ ಸಹಮತ ನೀಡಿದರು. ಆದರೆ ಕೆಲವು ಪಟ್ಟಭದ್ರ ಹಿತಾಸಕ್ತರು ಈ ಮರಣಶಾಸನವು ಸುಳ್ಳು ಎಂದು ವಾದಿಸತೊಡಗಿದರು. ಇದರ ಹಿಂದೆ ಹಾಲೇರಿಯ ಲಿಂಗರಾಜೇಂದ್ರರ ಪಿತೂರಿಯೂ ಅಡಗಿತ್ತು. ಜೊತೆಗೆ ಅವರು ಬ್ರಿಟಿಷರ ಪ್ರತಿನಿಧಿಯಾಗಿದ್ದ ಡಾಕ್ಟರ್ ಇಂಗಲ್ ಡ್ಯೂನರ ಮನವೊಲಿಸಿ ತಾವೇ ನಿಜವಾಗಿಯೂ ವೀರರಾಜೇಂದ್ರರ ನಂತರದ ಕೊಡಗಿನ ಉತ್ತರಾಧಿಕಾರಿಯಾಗಬೇಕಾದವರೆಂದು ಮನವರಿಕೆ ಮಾಡಿದ್ದರು. ಇಂತಿರುವಾಗಲೇ ಮುಖಂಡರೆಲ್ಲ ಸೇರಿ ಬಸವಲಿಂಗರಾಜರನ್ನು ದಿವಾನ್ ಪದವಿಯಲ್ಲಿ ಮುಂದುವರಿಸಬೇಕೇ ಇಲ್ಲವೇ ಎಂದು ಚರ್ಚೆ ನಡೆಸಿದ್ದರು. ಆದರೆ ಲಿಂಗರಾಜೇಂದ್ರರು ರಾಣಿ ದೇವಮ್ಮಾಜಿಯವರನ್ನು ಗುಪ್ತವಾಗಿ ಭೇಟಿ ಮಾಡಿ
ಅವರ ತಲೆಗೆ ಇಲ್ಲ ಸಲ್ಲದ ಸಂಬಂಧದ ಬಾಂಧವ್ಯಗಳ ಕಥೆಗಳನ್ನು ಕಟ್ಟಿ ಅವರ ಮನಸ್ಸನ್ನು ಕೆಡಿಸಿದರು. ಇದರಿಂದ ತಮ್ಮ ಚಿಕ್ಕಪ್ಪನೇ ಆಗಬೇಕಾದ ಲಿಂಗರಾಜೇಂದ್ರರೇ ಉಸ್ತುವಾರಿಕೆ ವಹಿಸಿಕೊಂಡರೆ ಸರಿ ಎಂದು ಭಾವಿಸಿದ್ದ ದೇವಮ್ಮಾಜಿಯವರು ತಾವು ಕೈಗೊಂಡ ನಿರ್ಧಾರವನ್ನು ಬ್ರಿಟಿಷರ ಪ್ರತಿನಿಧಿ ಡಾಕ್ಟರ್ ಲಿಂಗ್ ಡ್ಯೂರವರಿಗೆ ತಿಳಿಸಿದರು. ಜೊತೆಗೆ ಮೈಸೂರಿನ ರೆಸಿಡೆಂಟ್ ಕೋಲ್ ಹಾಗೂ ಬಂಗಾಳದಲ್ಲಿದ್ದ ಬ್ರಿಟಿಷ್ ಗವರ್ನರ್ಗೆ ಪತ್ರವೊಂದನ್ನು ಬರೆದು ಅದರನ್ವಯ ವೀರರಾಜೇಂದ್ರರಿಗೆ ಗಂಡು ಮಕ್ಕಳಿಲ್ಲದ ಕಾರಣ ನ್ಯಾಯಯುತವಾಗಿ ಸಿಂಹಾಸನ ಅವರ ಸಹೋದರ ಲಿಂಗರಾಜೇಂದ್ರರಿಗೆ ದಕ್ಕಬೇಕೆಂದು ಬರೆದಿದ್ದರು. ಅದರಂತೆ ಲಿಂಗರಾಜೇಂದ್ರರಿಗೆ ಕೊಡಗಿನ ಉಸ್ತುವಾರಿ ಹೊಣೆಗಾರಿಕೆಯನ್ನು ವಹಿಸಲಾಯಿತು. ಹೀಗೆ ಕೊಡಗಿನ ಮೇಲೆ ಹಿಡಿತ ಸಾಧಿಸಿದ್ದ ಲಿಂಗರಾಜೇಂದ್ರರು 2 ವರ್ಷಗಳ ಅವಧಿಯಲ್ಲೇ ದೇವಮ್ಮಾಜಿಯವರನ್ನು ಮೂಲೆಗುಂಪು ಮಾಡಿ ಕೊಡಗಿನ ರಾಜ್ಯಾಡಳಿತವನ್ನು ತಾವೇ ವಹಿಸಿಕೊಂಡು ಅದಕ್ಕೆ ಬ್ರಿಟಿಷ್ ಚಕ್ರಾಧಿಪತ್ಯದ ಮನ್ನಣೆಯನ್ನು ಪಡೆದುಕೊಂಡು ಕೊಡಗಿನ ಅರಸೊತ್ತಿಗೆಯ ಅಧಿಕೃತ ಉತ್ತರಾಧಿಕಾರಿಯಾಗಿ ರಾಜ್ಯಭಾರದ ಸೂತ್ರ ಹಿಡಿದರು. ಆ ಮೂಲಕ ಲಿಂಗರಾಜೇಂದ್ರರು ಲಿಂಗರಾಜೇಂದ್ರ ಒಡೆಯ ಎಂಬ ಅಭಿಧಾನದಲ್ಲಿ ಪಟ್ಟಾಭಿಷಿಕ್ತರಾದರು. ಲಿಂಗರಾಜೇಂದ್ರ ಒಡೆಯರು ತಮ್ಮ ಆಡಳಿತಾವಧಿಯಲ್ಲಿ ಯಾವುದೇ ವ್ಯಕ್ತಿ ಅರಸೊತ್ತಿಗೆಯ ವಿರುದ್ಧ ಸೊಲ್ಲೆತ್ತಿದರೆ ಅವರನ್ನು ಸಹಿಸುತ್ತಿರಲಿಲ್ಲ. ಅಂತಹ ವ್ಯಕ್ತಿಗಳನ್ನು ನಿರ್ದಾಕ್ಷಿಣ್ಯವಾಗಿ ಶಿಕ್ಷಿಸುತ್ತಿದ್ದರು. ಇಂತಹ ಕಟ್ಟುನಿಟ್ಟಿನ ನಿರ್ಧಾರಗಳ ಮೂಲಕ ಅವರು ಆಡಳಿತದಲ್ಲಿ ಶಿಸ್ತು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದರು. ಜೊತೆಗೆ ರಾಜ್ಯಾಡಳಿತ ಹಾಗೂ ಕೃಷಿ ಅಭಿವೃದ್ಧಿಗೆ ಪೂರಕವಾಗಿ ಸಾಕಷ್ಟು ಸುಧಾರಣೆಗಳನ್ನು ಜಾರಿಗೊಳಿಸಿದ್ದರು. ಭತ್ತದ ಕೃಷಿ ಮಾಡುತ್ತಿದ್ದ ಎಲ್ಲ ರೈತರ ಭೂಮಿಗೆ ಮಣ್ಣಿನ ಗುಣಕ್ಕೆ ಅನುಗುಣವಾಗಿ ಕಂದಾಯ ನಿಗದಿಗೊಳಿಸಿದ್ದರು. ಇದಕ್ಕೆ ಪೂರಕವಾಗಿ ಲಿಂಗರಾಜ ಕೋಲು ಎಂಬ ಅಳತೆ ಮಾಪನವನ್ನು ರೂಪಿಸಿದ್ದರು. ಹೀಗೆ ಮಣ್ಣಿನ ಗುಣಕ್ಕೆ ಅನುಗುಣವಾಗಿ ಕಂದಾಯ ನಿಗದಿ ಮಾಡಿದ್ದ ವ್ಯವಸ್ಥೆಗೆ ಲಿಂಗರಾಜ ಶಿಸ್ತು ಎಂದು ಹೆಸರಿಟ್ಟರು. ಕಂದಾಯ ವಸೂಲಿ ಮಾಡುವುದಕ್ಕೆ ಸಂಬಂಧಿಸಿದಂತೆ ಕೊಡಗಿನಾದ್ಯಂತ ಕಂದಾಯದ ಲಿಂಗರಾಜ ಶಿಸ್ತುಗಳ ದಾಖಲೆಗಳನ್ನು ಕನ್ನಡದಲ್ಲಿಯೇ ಸಿದ್ಧಪಡಿಸಬೇಕೆಂದು ಸೂಚಿಸಿದರು. ಅಂತೆಯೇ ಕನ್ನಡದಲ್ಲಿಯೇ ಸಿದ್ಧಪಡಿಸಿದ್ದ ಕೈ ಬರಹಗಳ ಶಿಸ್ತಿನ ದಾಖಲೆಗಳನ್ನು ಇಂದಿಗೂ ಪ್ರಾಚ್ಯವಸ್ತು ಸಂಗ್ರಹಾಲಯದಲ್ಲಿರುವುದನ್ನು ಕಾಣಬಹುದಾಗಿದೆ. ಲಿಂಗರಾಜ ಶಿಸ್ತನ್ನು ಕಡ್ಡಾಯವಾಗಿ ಪರಿಪಾಲಿಸಬೇಕು ಎಂಬುದರ ಜೊತೆಗೆ ಸರ್ಕಾರಿ ನೌಕರರು ಪ್ರಜೆಗಳ ಜೊತೆ ಯಾವ ರೀತಿಯ ಸಂಬಂಧವನ್ನು ಹೊಂದಿರಬೇಕು, ಜನರು ಸರ್ಕಾರದ ಜೊತೆ ಯಾವ ರೀತಿ ನಡೆದುಕೊಳ್ಳಬೇಕು ಎಂಬುದನ್ನು ಸಮಗ್ರವಾಗಿ ವಿವರಿಸಿ 54 ರಾಜಾಜ್ಞೆಗಳನ್ನು ಹೊರಡಿಸಿದರು. ಈ 54 ರಾಜಾಜ್ಞೆಗಳನ್ನು ಹುಕುಂನಾಮಾ ಎಂದು ಕರೆಯಲಾಗುತ್ತಿತ್ತು. ಈ ಹುಕುಂನಾಮಗಳನ್ನು ಕೊಡಗಿನ ಎಲ್ಲೆಡೆ ಆಡಳಿತದ ಜವಾಬ್ದಾರಿ ಹೊತ್ತಿದ್ದ ಪಾರುಪತ್ಯೆಗಾರರು ಹಾಗೂ ಶಾನುಭೋಗರಿಗೆ ಕಳುಹಿಸಿದ್ದರು. ಜನಹಿತಕ್ಕಾಗಿ ಪೂರಕವಾಗಿ ರೂಪಿಸಲಾಗಿದ್ದ ಈ 54 ಹುಕುಂನಾಮಗಳನ್ನು 4 ಭಾಗವಾಗಿ ವಿಂಗಡಿಸಲಾಗಿತ್ತು. ಮೊದಲನೆಯದು ಸರ್ಕಾರಿ ನೌಕರರ ಕರ್ತವ್ಯ, ಹೊಣೆಗಾರಿಕೆ ಹಾಗೂ ಪರಿಪಾಲಿಸಬೇಕಾದ ನಿಯಮಗಳನ್ನು ಕುರಿತದ್ದಾಗಿತ್ತು. ಎರಡನೆಯ ಹುಕುಂನಲ್ಲಿ ರೈತರ ಜವಾಬ್ದಾರಿ ಹಾಗೂ ಕರ್ತವ್ಯಗಳು, ಅದರ ಜೊತೆಗೆ ರಾಜ್ಯಾಡಳಿತ ರೈತರ ಹಿತಕ್ಕೆ ಪೂರಕವಾಗಿ ಕೈಗೊಂಡ ಕ್ರಮಗಳ ವಿವರಗಳು ಇದ್ದವು. ಭೂಮಿಯ ಒಡೆತನ ಹಾಗೂ ಕಂದಾಯ ಪದ್ಧತಿ ಮೂರನೆಯ ಹುಕುಂನಲ್ಲಿದ್ದರೆ, ನಾಲ್ಕನೆಯ ಹುಕುಂನಾಮದಲ್ಲಿ ನ್ಯಾಯಾಂಗ, ಕಾನೂನುಗಳು ಹಾಗೂ ಅವುಗಳನ್ನು ಅನುಸರಿಸಬೇಕಾದ ವಿಧಿವಿಧಾನಗಳನ್ನು ಒಳಗೊಂಡಿತ್ತು. ಈ ಹುಕುಂಗಳನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಲಾಗಿತ್ತು. ಈ ಸಂಬಂಧವಾಗಿ ಕೊಡಗಿನ ಜನರು ಹಾಗೂ ನೌಕರರ ಯಾವುದೇ ದೂರುಗಳಿದ್ದರೂ ಅವುಗಳನ್ನು ಮಡಿಕೇರಿಯಲ್ಲಿದ್ದ ಅರಮನೆಯ ದಿವಾನರ ಕಚೇರಿಗೆ ಸಲ್ಲಿಸುವ ಅವಕಾಶ ನೀಡಲಾಗಿತ್ತು. ಹೀಗೆ ಲಿಂಗರಾಜೇಂದ್ರ ಒಡೆಯರು ತಮ್ಮ ರಾಜ್ಯಭಾರದ ಅವಧಿಯಲ್ಲಿ ಓಂಕಾರೇಶ್ವರ ದೇವಾಲಯವೂ ಸೇರಿದಂತೆ ಕೊಡಗಿನಲ್ಲಿ ಅನೇಕ ಶೈವ ದೇವಾಲಯಗಳನ್ನು ಕಟ್ಟಿಸಿದರು. ಲಿಂಗರಾಜೇಂದ್ರರಿಗೆ ಕನ್ನಡ ಭಾಷೆಯ ರೀತಿಯಲ್ಲಿಯೇ ಹಿಂದಿ ಭಾಷೆಯ ಮೇಲೆ ಸಂಪೂರ್ಣ ಹಿಡಿತವಿತ್ತು. ಸಾಹಿತ್ಯದಲ್ಲಿ ವಿಶೇಷ ಆಸಕ್ತಿ ವಹಿಸಿದ್ದ ಲಿಂಗರಾಜೇಂದ್ರರು ಕವಿತೆಗಳನ್ನೂ ಬರೆದಿದ್ದರು. ಇನ್ನು ನಿಜಗುಣ ಶಿವಯೋಗಿಗಳು ಕನ್ನಡದಲ್ಲಿ ಬರೆದಿದ್ದ ವಿವೇಕ ಚಿಂತಾಮಣಿ ಎಂಬ ಕೃತಿಯನ್ನು ಸಂಸ್ಕೃತಕ್ಕೆ ಭಾಷಾಂತರಿಸಿದ್ದರು. ಲಿಂಗರಾಜೇಂದ್ರರು ಉತ್ತಮ ಕುದುರೆ ಸವಾರರಾಗಿದ್ದು, ಕೊಡಗಿನ ದಟ್ಟಡವಿಯಲ್ಲಿ ಬ್ರಿಟಿಷ್ ಅಧಿಕಾರಿಗಳ ಜೊತೆ ಅತ್ಯಂತ ಉತ್ಸಾಹದಿಂದ ಕೊಡಗಿನ ಬೇಟೆಗಳಲ್ಲಿ ಭಾಗಿಯಾಗುತ್ತಿದ್ದರು. ಇದರಿಂದಾಗಿ ಬ್ರಿಟಿಷ್ ಅಧಿಕಾರಿಗಳ ಜೊತೆ ಸೌಹಾರ್ದಯುತ ಸಂಬಂಧ ಹೊಂದಿದ್ದರು. ಕಡೆಗೆ 1920ರಲ್ಲಿ ನಿಧನ ಹೊಂದಿದ್ದರು. ಇವರನ್ನು ದೊಡ್ಡ ವೀರರಾಜೇಂದ್ರರ ಸಮಾಧಿಯ ಪಕ್ಕದಲ್ಲೇ ಸಮಾಧಿ ಮಾಡಲಾಯಿತು. ಲಿಂಗರಾಜೇಂದ್ರ ಒಡೆಯರ ನಂತರ ಅವರ ಒಬ್ಬನೇ ಮಗನಾದ ಚಿಕ್ಕ ವೀರರಾಜೇಂದ್ರ ಒಡೆಯರು ಕೊಡಗಿನ ರಾಜಮನೆತನದ ಉತ್ತರಾಧಿಕಾರಿಯಾಗಿ ಸಿಂಹಾಸನವೇರಿದ್ದರು.
ಇವರಿನ್ನೂ 17ರ ಪ್ರಾಯದವರಾಗಿದ್ದರಿಂದ ರಾಜ್ಯಭಾರ ಮಾಡುವ ದಕ್ಷತೆ ಇವರಿಗಿರಲಿಲ್ಲ. ಇಂತಿರುವಾಗ ಅಧಿಕಾರ ಕೈಗೆ ಬಂದೊಡನೆ ತಮ್ಮ ಸ್ವೇಚ್ಛಾಚಾರದ ನಡೆಗೆ ಸದಾಕಾಲ ಬೆಂಬಲ ನೀಡುತ್ತಿದ್ದ, ಆಡಳಿತದಲ್ಲಿ ಏನೂ ಅನುಭವವಿಲ್ಲದ ಕುಂಟು ಬಸವ ಎಂಬುವವರನ್ನು ಪ್ರಧಾನ ದಿವಾನರನ್ನಾಗಿ ನೇಮಿಸಿಕೊಂಡಿದ್ದರು. ಆಡಳಿತದಲ್ಲಿ ಅಪಾರ ಅನುಭವ ಮೈಗೂಡಿಸಿಕೊಂಡಿದ್ದ ಇತರ ದಿವಾನರನ್ನು ನಗಣ್ಯಗೊಳಿಸಿ ಪ್ರಧಾನ ಕುಂಟು ಬಸವರು ಹೇಳಿದಂತೆ ಕಾರ್ಯನಿರ್ವಹಿಸಲು ಆದೇಶಿಸಿದ್ದರು. ದೊಡ್ಡ ವೀರ ರಾಜೇಂದ್ರರ ಮಗಳು ದೇವಮ್ಮಾಜಿಯವರ ಅಧಿಕಾರವನ್ನು ತಪ್ಪಿಸಿ ಲಿಂಗರಾಜೇಂದ್ರರು ಕೊಡಗಿನ ರಾಜರಾಗಿದ್ದ ಕಾರಣ ದೊಡ್ಡ ವೀರ ರಾಜೇಂದ್ರರ ಇತರ ಹೆಣ್ಣು ಮಕ್ಕಳು ಹಾಗೂ ಅಳಿಯಂದಿರು ತನ್ನ ಮೇಲೆ ಸೇಡು ತೀರಿಸಿಕೊಳ್ಳಬಹುದೆಂದು ಊಹಿಸಿ ಲಿಂಗರಾಜೇಂದ್ರರ ಏಕೈಕ ಪುತ್ರನಾದ ತನ್ನ ಮೇಲೆ, ಅದರಲ್ಲೂ ಕೊಡಗಿನ ವಾರಸುದಾರನಾದ ತನ್ನ ಮೇಲೆ ಹತ್ಯೆ ಮಾಡಿದರೆ ಕೊಡಗಿನ ರಾಜ್ಯಾಧಿಕಾರ ದೊಡ್ಡ ವೀರ ರಾಜೇಂದ್ರರ ಕುಟುಂಬದವರ ಪಾಲಾಗಬಹುದೆಂದು ಯೋಚಿಸಿದ ಚಿಕ್ಕ ವೀರ ರಾಜೇಂದ್ರರು ದೊಡ್ಡ ವೀರ ರಾಜೇಂದ್ರರ ಎರಡನೆಯ ಮಗಳು ಮುದ್ದಮ್ಮಾಜಿ ಹಾಗೂ ಆಕೆಯ ಗಂಡ ಚನ್ನವೀರಪ್ಪ, ದೇವಮ್ಮಾಜಿ, ಮಹಾದೇವಮ್ಮಾಜಿ ಸೇರಿದಂತೆ ಇಡೀ ಕುಟುಂಬದವರನ್ನೆಲ್ಲ ಹತ್ಯೆ ಮಾಡಿಸುತ್ತಾರೆ. ಅಲ್ಲದೆ ತಮ್ಮ ವಿರುದ್ಧ ದನಿ ಎತ್ತಿದವರನ್ನು ಕೊಲೆ ಮಾಡಿಸಲು ಹಿಂಜರಿಯದ ಮಹಾಕ್ರೂರಿಯಾಗುತ್ತಾರೆ. ಅಷ್ಟು ಮಾತ್ರವಲ್ಲದೆ ಅವರು ಅತಿ ಕಾಮುಕರೂ ಆಗಿದ್ದರು. ಚಿಕ್ಕ ವೀರ ರಾಜೇಂದ್ರರು ತಮ್ಮ ತಂದೆ ಲಿಂಗರಾಜೇಂದ್ರರ ಪತ್ನಿಯರಲ್ಲಿ ಅತ್ಯಂತ ಎಳೆಯ ವಯಸ್ಸಿನ ಪತ್ನಿಯನ್ನು ಒತ್ತಾಯಪೂರ್ವಕವಾಗಿ ತಮ್ಮ ಪತ್ನಿಯನ್ನಾಗಿಸಿಕೊಂಡಿದ್ದರು. ಜೊತೆಗೆ ಅವರ ಅಂತಃಪುರದಲ್ಲಿ ಅನೇಕ ಉಪಪತ್ನಿಯರೂ ಇದ್ದರು. ಇಂತಿರುವಾಗ ದಿವಾನ್ ಕುಂಟು ಬಸವನವರು ರಾಜ್ಯಾಡಳಿತವನ್ನು ತಮ್ಮ ಮನ ಬಂದಂತೆ ನಡೆಸಲಾರಂಭಿಸಿದರು. ಈ ಅರಾಜಕತೆಯ ಪರಿಸ್ಥಿತಿ ಬ್ರಿಟಿಷರ ಗಮನಕ್ಕೆ ಬಂದಿತ್ತು ಹಾಗೂ ಚಿಕ್ಕ ವೀರ ರಾಜೇಂದ್ರರಿಗೆ ಎಚ್ಚರಿಕೆಯನ್ನೂ ಕೊಟ್ಟಿದ್ದರು. ಆದರೆ ಅವರ ಎಚ್ಚರಿಕೆಯನ್ನು ಧಿಕ್ಕರಿಸಿದ ಚಿಕ್ಕ ವೀರ ರಾಜೇಂದ್ರರು ಸ್ವೇಚ್ಛಾಚಾರದ ಆಡಳಿತವನ್ನು ಮುಂದುವರಿಸಿದರು. ಈ ತರುವಾಯ ಬ್ರಿಟಿಷರು ಚಿಕ್ಕ ವೀರ ರಾಜೇಂದ್ರರ ವಿರುದ್ಧ ಯುದ್ಧ ಘೋಷಿಸಿದರು. ಬ್ರಿಟಿಷರ 4,000 ಸೈನಿಕರ ಪಡೆ ಕೊಡಗನ್ನು 4 ದಿಕ್ಕಿನಿಂದಲೂ ಮುತ್ತಿಗೆ ಹಾಕಿತ್ತು. 1934ರಲ್ಲಿ ಬ್ರಿಟಿಷರು ದಾಳಿ ನಡೆಸಿದಾಗ ಚಿಕ್ಕ ವೀರ ರಾಜೇಂದ್ರರು ದೊಡ್ಡ ಪ್ರಮಾಣದ ಪ್ರತಿರೋಧ ಒಡ್ಡಬಹುದೆಂದು ತಿಳಿದಿದ್ದ ಬ್ರಿಟಿಷರಿಗೆ ಅಲ್ಲಿ ಕಂಡದ್ದೇ ಬೇರೆಯಾಗಿತ್ತು. ಚಿಕ್ಕ ವೀರ ರಾಜೇಂದ್ರರ ಹೋರಾಟದ ಕಸುವು ಸತ್ತು ಹೋಗಿತ್ತು. ಪಿರಂಗಿ ಮತ್ತಿತರ ಶಸ್ತ್ರಾಸ್ತ್ರಗಳಿಂದ ಸಜ್ಜಾಗಿದ್ದ ಬ್ರಿಟಿಷರ ಸೇನೆಯ ವಿರುದ್ಧ ಹೋರಾಟಕ್ಕಿಳಿಯುವುದು ಸಾಧ್ಯವಿಲ್ಲವೆಂದು ಅರ್ಥೈಸಿಕೊಂಡ ಚಿಕ್ಕ ವೀರ ರಾಜೇಂದ್ರರು 4 ನಾಡಿನ ಅರಮನೆಯಿಂದ ಮಡಿಕೇರಿಯ ಅರಮನೆಗೆ ಬಂದು ಬ್ರಿಟಿಷ್ ಸೇನಾಪಡೆಗೆ ಶರಣಾಗತರಾದರು. ತದನಂತರ ಚಿಕ್ಕ ವೀರ ರಾಜೇಂದ್ರರನ್ನು ಬ್ರಿಟಿಷರು ಕೊಡಗಿನಿಂದ ಶಾಶ್ವತವಾಗಿ ಗಡೀಪಾರು ಮಾಡಿದರು. ಅಂತೆಯೇ ಅವರನ್ನು ಅವರ ಕುಟುಂಬದವರನ್ನು ಬ್ರಿಟಿಷರ ಉಸ್ತುವಾರಿಯಲ್ಲಿ ರಾಜಬಂದಿಯಾಗಿ ಕೆಲವು ಕಾಲ ಬೆಂಗಳೂರಿನಲ್ಲಿರಿಸಲಾಯಿತು. ಈ ಸಂದರ್ಭದಲ್ಲಿ ಚಿಕ್ಕ ವೀರ ರಾಜೇಂದ್ರರು ಮೈಸೂರಿನ ಅರಸರ ಹಾಗೂ ಕೊಡಗಿನ ಜನರ ಸಂಪರ್ಕ ಪಡೆದು ಕೊಡಗನ್ನು ಮತ್ತೆ ಆಕ್ರಮಿಸಿಕೊಳ್ಳಬಹುದೆಂದು ಭಾವಿಸಿದ ಬ್ರಿಟಿಷರಿಗೆ ಅನುಮಾನ ಕಾಡಿತು. ಈ ಕಾರಣದಿಂದ ಆ ರಾಜಬಂದಿಗಳನ್ನು ಬೆಂಗಳೂರಿನಿಂದ ಸ್ಥಳಾಂತರಿಸಿ ಆಗಿನ ಮದ್ರಾಸ್ ಪ್ರಾಂತದ ವೆಲ್ಲೂರಿಗೆ ಕಳುಹಿಸಿದರು. ಚಿಕ್ಕ ವೀರ ರಾಜೇಂದ್ರರು ಕೊಡಗಿನ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಕೆಟ್ಟ ಹಾಗೂ ಜನವಿರೋಧಿ ಎಂಬ ಕುಖ್ಯಾತಿಗೆ ಗುರಿಯಾಗಿದ್ದರು. ಕಟ್ಟ ಕಡೆಗೆ ತಮ್ಮ ಇಡೀ ಜೀವಿತಾವಧಿಯಲ್ಲಿ ಬ್ರಿಟಿಷರ ರಾಜಬಂದಿಯಾಗಿ ಅವಮಾನಕರ ಬದುಕು ಹೂಡುವ ಸ್ಥಿತಿ ತಲುಪಿದ್ದರು. ಇಂತಿರುವಾಗ ನಂತರದ ವರ್ಷಗಳಲ್ಲಿ ಭಾರತಕ್ಕೆ ಸ್ವತಂತ್ರ ದೊರೆಯುವವರೆಗೂ ಕೂಡ ಕೊಡಗು ಬ್ರಿಟಿಷರ ಆಡಳಿತಕ್ಕೆ ಶಾಶ್ವತವಾಗಿ ಒಳಪಡಬೇಕಾದ ಪರಿಸ್ಥಿತಿ ಸೃಷ್ಟಿಯಾಯಿತು.